ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದಾರೆ ಎಲ್ಲರೂ? ಇವತ್ತು ಮ್ಯಾಥ್ಸ್ ಆಯಿತಾ, ಮ್ಯಾಥ್ಸಲ್ಲೂ ಟ್ರಿಗ್ನೋಮೆಟ್ರಿ ನಡೀತಾ ಇದೆ. ಸೊ ಅದನ್ನು ಕಂಟಿನ್ಯೂ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ಕೆಲವು NCERT ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕೆಲವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೆ, ಬೇಸಿಕ್ ಪ್ರಾಬ್ಲಮ್ಸು. ಆಮೇಲೆ ಇಡೀ ಟ್ರಿಗ್ನೋಮೆಟ್ರಿದು ಪ್ಲೇ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಹೊಸಬ್ರು ಅಂತಾದರೆ ಫಸ್ಟಿಂದ ನೋಡ್ಕೋಬೋದು ವೀಡಿಯೋನ. ಆಮೇಲೆ ವೀಡಿಯೋ ನೋಡಬೇಕಾದ್ರೆ 1.5x ಸ್ಪೀಡಲ್ಲಿ ನೋಡಿ ಆಯಿತಾ. ಎಲ್ಲಿ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಅಲ್ಲಿ ಮಾತ್ರ ನಾರ್ಮಲ್ ಸ್ಪೀಡಲ್ಲಿ ನೋಡಿ, ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಆಮೇಲೆ ಪೆನ್ನು, ಬುಕ್ಕು ಪ್ರತಿ ಸತಿ ಹೇಳ್ತಿರ್ತೀನಿ, ವೀಡಿಯೋ ನೋಡ್ಬೇಕಾದ್ರೆ ಅದೊಂದು ಇಟ್ಕೊಳ್ಳಿ, ಇಂಪಾರ್ಟೆಂಟ್ ಅನಿಸಿದ್ದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಅಟ್ಲೀಸ್ಟ್ ಒಂದು ಫ್ರೆಂಡಿಗೆ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಇದರ ಬೆನಿಫಿಟ್ ಸಿಗಲಿ. ನನ್ನ ಚಿಕ್ಕ ರಿಕ್ವೆಸ್ಟ್ ಆಯಿತಾ. ಎಸ್, ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್. ಎಸ್, ಇವತ್ತು ಕೆಲವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸನ್ನು ನೋಡೋಣ. ಏನು ಐಡೆಂಟಿಟೀಸ್ ಅಂದರೆ, ದೀಸ್ ಆರ್ ಸಮ್ ಫಾರ್ಮುಲಾಸ್ ವಿಚ್ ಆರ್ ಅಪ್ಲಿಕೇಬಲ್ ಫಾರ್ ಆಲ್ ವ್ಯಾಲ್ಯೂಸ್ ಆರ್ ಆಲ್ ಆ್ಯಂಗಲ್ಸ್. ನೀವು ಯಾವುದೇ ಆ್ಯಂಗಲ್ ಹಾಕಿದರೂ ಆ ಫಾರ್ಮುಲಾನ ನಾವು ಅಪ್ಲಿಕೇಬಲ್ ಅಂತ ಹೇಳ್ಬೋದು. ಸೊ 3 ಮೇಯ್ನ್ ಐಡೆಂಟಿಟೀಸ್ ಇದೆ. ಬಟ್ ಐಡೆಂಟಿಟಿ ಸ್ಟಾರ್ಟ್ ಮಾಡೋ ಮೊದಲು ನಿಮ್ಗೊಂದು ತುಂಬ ಸಿಂಪಲ್ ಕ್ವಶನ್ ಕೇಳ್ತೀನಿ. ಪೈಥಾಗರಸ್ ಥಿಯರಮ್ ಬರುತ್ತಾ ನಿಮಗೆ? ಎಸ್ ಆರ್ ನೋ? ನಿಮ್ಮ ಆನ್ಸರ್ ಎಸ್ ಅಂತ ಆದರೆ ಇದು ಡೆಡ್ ಈಸಿ ಆಯಿತಾ, ಮುಗೀತು ಕೆಲಸ. ಯಾಕಂದರೆ ನಾವು ಪೈಥಾಗರಸ್ ಥಿಯರಮನ್ನೇ ಸ್ವಲ್ಪ ಉಲ್ಟಾ ಪುಲ್ಟಾ ಮಾಡಿ ಅದಕ್ಕೊಂದಿಷ್ಟು ಮಸಾಲೆ, ಒಂದಿಷ್ಟು ಏನೆಲ್ಲ ಒಗ್ಗರಣೆ ಎಲ್ಲ ಹಾಕಿ, ಅಂದರೆ ಒಂದು ನಾರ್ಮಲ್ ಅನ್ನ ಇದೆಯಲ್ಲ, ಅದು ಪೈಥಾಗರಸ್ ಥಿಯರಮ್ ಅಂದ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಮಸಾಲೆ ಗಿಸಾಲೆ ಹಾಕಿ ಪುಳಿಯೋಗರೆನೋ ಚಿತ್ರಾನ್ನನೋ ಮಾಡಿದರೆ ನಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಸಿಗುತ್ತೆ. ಹಾಗಾಗಿ ಪೈಥಾಗರಸ್ ಥಿಯರಮ್ ಬರುತ್ತೆ ಅಂತಿದ್ರೆ ಪ್ರತಿಯೊಬ್ಬರು ಹೀಗೆ ಚುಟ್ಕಿ ಹೊಡೆಯೋದ್ರಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮೇಲಿರುವಂಥ ಫಾರ್ಮುಲಾಸ್ ಇರ್ಬೋದು, ಪ್ರಾಬ್ಲಮ್ಸ್ ಇರ್ಬೋದು, ಬಿಂದಾಸಾಗಿ ಸಾಲ್ವ್ ಮಾಡ್ಬೋದು. ಸೊ ಲೆಟ್ ಸಿ ವಾಟ್ ಆಲ್ ಐಡೆಂಟಿಟೀಸ್ ಆರ್ ದೇರ್ ಫಸ್ಟ್. ಎಲ್ರಿಗೂ ಗೊತ್ತಿದೆ, ಬಟ್ ಆದರೂ ಹೆಂಗೆ ಬಂತು ಅಂತ ನೋಡೋಣ. ಸೊ ಇಮ್ಯಾಜಿನ್ ಮಾಡಿ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇಲ್ಲಿಗ ಥೀಟಾ ಅಂತ ತಗೊಂಡ್ರೆ ಇದೀಗ ಏನಾಯಿತು, ABC ಅಂತ ನೇಮ್ ಮಾಡೋಣ ಆಯಿತಾ. ಸೊ ಅಪೋಸಿಟ್ ಸೈಡ್ ಇಸ್ X, adjacent ಸೈಡ್ ಇಸ್ Y ಆ್ಯಂಡ್ ಹೈಪೋಟೆನಸ್ ಇಸ್ R. ಸೊ ಈ ಟ್ರಯಾಂಗಲಲ್ಲಿ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. ಸೊ ಇಲ್ಲಿ ನೋಡಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲಿದೆ. ಸೊ ಯು ನೋ ದ್ಯಾಟ್ ಆಲ್ವೇಸ್ ಸಮ್ ಆಫ್ ದ ಸ್ಕ್ವೇರ್ ಆಫ್ ದ ಸೈಡ್ಸ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದ ಹೈಪೋಟೆನಸ್. ಮುಗಿದೋಯ್ತು, ಇಷ್ಟೇ. ಅದನ್ನು ಬೇಕಾದ್ರೆ ಹಿಂಗೂ ಬರಿಬೋದು, ABC ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್. ಹೆಂಗೆ ಬೇಕಾದ್ರೂ ಬರೀರಿ. ಈಗ ನೋಡಿ, ಇದು ನಮಗೆ ಗೊತ್ತಿರುವಂಥ ಪೈಥಾಗರಸ್ ಥಿಯರಮ್ನ ಫಾರ್ಮುಲಾ. ವೆರಿ ಸಿಂಪಲ್. ಫಸ್ಟ್ ನೋಡಿ, ಡಿವೈಡೆಡ್ ಬೈ ನೋಡಿ, ಥ್ರೂ ಔಟ್ ಇಕ್ವೇಷನಿಗೆ ಡಿವೈಡ್ ಬೈ R ಸ್ಕ್ವೇರ್. ಓಕೆ, ಎಲ್ಲ ಟರ್ಮ್ಸಿಗೆ R ಸ್ಕ್ವೇರಿಂದ ಡಿವೈಡ್ ಮಾಡೋಣ. ಸೊ ಇದೇನು ಸಿಗುತ್ತೆ ನಮಗೆ, X ಸ್ಕ್ವೇರ್ ಬೈ R ಸ್ಕ್ವೇರ್. ಅದೇ ಥರ ಇಲ್ಲಿ Y ಸ್ಕ್ವೇರ್ ಬೈ R ಸ್ಕ್ವೇರ್ ಇಸ್ ಈಕ್ವಲ್ ಟು R ಸ್ಕ್ವೇರ್ ಬೈ R ಸ್ಕ್ವೇರ್ 1 ಅಂತ ಬರೀತೀನಿ ಆಯಿತಾ. ಕ್ಯಾನ್ ಐ ರೈಟ್ ದಿಸ್ ಆ್ಯಸ್, ಇಲ್ಲಿ ನೋಡಿ, X ಬೈ R ದ ಹೋಲ್ ಸ್ಕ್ವೇರ್ ಬರಿಲ್ಲ, ಇದನ್ನು Y ಬೈ R, ಯಾಕಂದರೆ ಡಿನಾಮಿನೇಟರ್ ಸ್ಕ್ವೇರ್ ಇದೆ, ನ್ಯೂಮಿನೇಟರ್ ಸ್ಕ್ವೇರ್ ಇದೆ. ಸೊ Y ಬೈ R ದ ಹೋಲ್ ಸ್ಕ್ವೇರ್. X ಬೈ R ಅಂದರೆ ಏನು? ಈ ಟ್ರಯಾಂಗಲಲ್ಲಿ ನೋಡಿ, ಬೈ ಡೆಫಿನೇಷನ್ ಸೈನ್ ಥೀಟಾನ ಡೆಫಿನೇಷನ್ ಏನು? ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್, ಸರಿನಾ? ಸೊ X ಬೈ R ಅನ್ನೋದು ಸೈನ್ ಥೀಟಾ ಆಯಿತು. ಸೊ ಇಲ್ಲಿಗ ನೋಡಿ, ಇದನ್ನು ಸೈನ್ ಥೀಟಾ ಅಂತ ಬರಿಬೋದು, ಹೋಲ್ ಸ್ಕ್ವೇರ್, ಪ್ಲಸ್ Y ಬೈ R ಏನಾಗುತ್ತೆ ನೋಡಿ, ನೀವು ಹೇಳ್ಬೋದು ಈಗ, ಕಾಸ್ ಥೀಟಾ ದ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಇದನ್ನು ಇನ್ನೂ ಸ್ವಲ್ಪ ಬೆಟರ್ ಆಗಿ ಬರೆಯೋಣ ಆಯಿತಾ. ಐ ವಿಲ್ ರೈಟ್ ಇಟ್ ಆ್ಯಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಸರ್ ಹಿಂಗೆ ಬರಿಬೋದಾ? ಹಿಂಗೂ ಬರಿಬೋದು ಆಯಿತಾ. ಹಿಂಗೂ ಬರಿಬೋದು. ಇದು ಬೆಟರ್ ವೇ ಆಫ್ ರೈಟಿಂಗ್. ಯಾಕೆ ಬೆಟರ್ ವೇ ಆಫ್ ರೈಟಿಂಗ್ ಅಂದರೆ, ಈಗ ಥಿಂಕ್ ಮಾಡಿ, ವಾಟ್ ಈಸ್ ಸೈನ್ ಸ್ಕ್ವೇರ್ 30, ಆಮೇಲೆ ಸೈನ್ 30 ಹೋಲ್ ಸ್ಕ್ವೇರ್ ಬರೀರ್ಬೇಕಾದ್ರೆ ತೊಂದರೆ ಇಲ್ಲ. ಬಟ್ ಎಲ್ಲಾದರೂ ನೀವು ಅಪ್ಪಿ ಸೈನ್ 30 ಸ್ಕ್ವೇರ್ ಅಂತ ಬರೆದ್ರಿ ಅಂದ್ಕೊಳ್ಳಿ. ಈಗ ರೀಡ್ ಮಾಡಬೇಕಾದ್ರೆ ಇದು ಕ್ಲಿಯರ್ ಆಯಿತಾ. ಇದು ಆ್ಯಂಗಲ್ 30, ಅದರ ಸ್ಕ್ವೇರ್ ಸೈನ್ 30 ಅನ್ನೋದೇನು, ಹಾಫ್, ಅದರ ಸ್ಕ್ವೇರ್ ವಿಚ್ ಈಸ್ 1/4. ಇಲ್ಲಿ ಕ್ಲಿಯರ್ ಆಯಿತು. ಇಲ್ಲೂ ಹಾಗೆ ಸೈನ್ 30 ಬರ್ಕೊಳ್ಳಿ, ಹಾಫ್, ಅದರ ಸ್ಕ್ವೇರ್. ಹಿಂಗೂ ಬರಿಬೋದು, ಬ್ರ್ಯಾಕೆಟ್ ಹಾಕ್ಬೇಕೀಗ ಆಯಿತಾ. ಹಿಂಗೆ ಬರೆದಾಗ ಬ್ರ್ಯಾಕೆಟ್ ಹಾಕ್ಬೇಕಂತಿಲ್ಲ, ಸೈನ್ ಸ್ಕ್ವೇರ್ 30 ಡೈರೆಕ್ಟ್ ಬರಿಬೋದು, ಸೈನ್ ಸ್ಕ್ವೇರ್ 30. ಹಿಂಗೆ ಬರಿಬೇಕಾದ್ರೆ ಬ್ರ್ಯಾಕೆಟ್ ಹಾಕ್ಕೊಂಡು ಹೋಲ್ ಸ್ಕ್ವೇರ್ ಬರೀರಿ, ತೊಂದರೆ ಇಲ್ಲ. ಹಿಂಗೆ ಬರೆಯೋದ್ರಿಂದ ಏನಾಗುತ್ತೆ ನೋಡಿ, ದಿಸ್ ಇಸ್ ಸೈನ್ 30 ಸ್ಕ್ವೇರ್ ಇಸ್ ಹೌ ಮಚ್, 900.
ಸೈನ್ 900 ಒಂದು ವ್ಯಾಲ್ಯೂ ಇದೆಯಲ್ವ, ಅರ್ಥ ಆಗ್ತಿದೆಯಾ? ಆ್ಯಂಡ್ ಸೈನ್ 900 ಎಷ್ಟಾಗುತ್ತೆ? ಇಟ್ ಈಸ್ ಸೇಮ್ ಆ್ಯಸ್ 10 ಟೈಮ್ಸ್. ಸೊ ಸೈನ್ 900 ಅನ್ನೋದು 10 ಟೈಮ್ಸ್ ಆಫ್ 90 + 0 ಆಗಿರೋದ್ರಿಂದ ಇದು 0 ಬರುತ್ತೆ ಆ್ಯಕ್ಚುಲಿ, ಬೇರೆಯೇ ವ್ಯಾಲ್ಯೂ. ಓಕೆ, ಸೊ ಹಾಗಾಗಿ ಈ ಥರ ಬರೆಯೋದು ಬೆಟರ್ ವೇ. ಇಲ್ಲ ಬ್ರ್ಯಾಕೆಟ್ ಹಾಕ್ಕೊಂಡು ಹೋಲ್ ಸ್ಕ್ವೇರ್ ಹಾಕಿ ಇದು ಬರಿಬಹುದು, ಇದು ಬರೆಯೋಕ್ಕಾಗಲ್ಲ ಅಂದರೆ ಇದು ಬರೀರಿ. ಬಟ್ ಈ ಒಂದು ಮಿಸ್ಟೇಕ್ ಮಾಡಬೇಡಿ ಆಯಿತಾ. ಕೆಲವೊಂದು ಸಲ ಹೀಗೆ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ, ಬೇಕಂತಲೇ ಕೊಟ್ಟಿರ್ತಾರೆ. ಆವಾಗ ನೀವು ಸೈನ್ ಸ್ಕ್ವೇರ್ 30 ಅಂತ ರೀಡ್ ಮಾಡೋಂಗಿಲ್ಲ. ಇದನ್ನು ಸೈನ್ 30 ಸ್ಕ್ವೇರ್ ವಿಚ್ ಇಸ್ ಸೈನ್ 900 ಅಂತಲೇ ಓದ್ಕೋಬೇಕು ಆಯಿತಾ. ಸೊ ವಿ ಗಾಟ್ ಒನ್ ಐಡೆಂಟಿಟಿ. ಎಷ್ಟು ಸಿಂಪಲ್ ನೋಡಿ, ಮುಗೀತು ಕತೆ, ಏನೇನೂ ಇಲ್ಲ ಇದಾಯಿತು ಆರಾಮಾಗಿ. ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ 1 ಮೀನ್ಸ್ ಫಾರ್ ಎನಿ ಗಿವನ್ ಆ್ಯಂಗಲ್ ಸೈನ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಸೇರಿಸಿದ್ರೆ 1 ಆಗುತ್ತೆ, ಅದು ಯಾವುದೇ ಆ್ಯಂಗಲ್ ಇರಲಿ. ಓಕೆ, ಇದೊಂದು ಐಡೆಂಟಿಟಿ. ಬಟ್ ಇಲ್ಲಿ ನೋಡಿ, ನಾವೊಂದು ಕೆಲವೊಂದು ಇದೇ ಫಾರ್ಮುಲಾನ ಸ್ವಲ್ಪ ಆಚೀಚೆ ಮಾಡಿ ಬರೆದು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ವಿ ಕ್ಯಾನ್ ರೈಟ್ ಸೈನ್ ಸ್ಕ್ವೇರ್ ಥೀಟಾ ಆಸ್ 1 - ಕಾಸ್ ಸ್ಕ್ವೇರ್ ಥೀಟಾ. ಸರಿನಾ? ಇದನ್ನು ಆ ಕಡೆ ತಗೊಂಡು ಹೋಗಿ. ಈಗ ನೋಡಿ, ನಮ್ಗೆ ಗೊತ್ತಿದೆ ಇದನ್ನು 1 ಸ್ಕ್ವೇರ್ ಅಂತ ತಗೊಂಡ್ರೆ a² - b² ಫಾರ್ಮಲ್ಲಿದೆ. ಹಾಗಾಗಿ ನೋಡಿ, ಸೈನ್ ಸ್ಕ್ವೇರ್ ಥೀಟಾನ 1 + ಕಾಸ್ ಥೀಟಾ ಇಂಟು 1 - ಕಾಸ್ ಥೀಟಾ ಅಂತಲೂ ಬರಿಬಹುದು. ಆರ್ ಸೈನ್ ಥೀಟಾನ ರೂಟ್ ಆಫ್ ಹಿಂಗೆ ಬರಿಬೋದು, 1 - ಕಾಸ್ ಸ್ಕ್ವೇರ್ ಥೀಟಾ ರೂಟ್ ಆಫ್ 1 - ಕಾಸ್ ಸ್ಕ್ವೇರ್ ಥೀಟಾ ಬರಿಬೋದು, ಅಥವಾ ರೂಟ್ ಆಫ್ 1 + ಕಾಸ್ ಥೀಟಾ ಇಂಟು 1 - ಕಾಸ್ ಥೀಟಾ. ಈಗ ಯಾವುದೇ ಫಾರ್ಮಲ್ಲಿದ್ದರೂ ಐಡೆಂಟಿಫೈ ಮಾಡೋಕ್ಕೆ ಗೊತ್ತಿರ್ಬೇಕು ನಮಗೆ ಆಯಿತಾ. ಯಾವುದೇ ಟ್ರಿಗ್ನೋಮೆಟ್ರಿಕ್ ಫಾರ್ಮ್ಸ್ ಇದೆಯಲ್ಲ, ಅದಕ್ಕೆ 1 + ಎನಿ ಟ್ರಿಗ್ನೋಮೆಟ್ರಿಕ್ ಫಾರ್ಮ್, 1 - ಎನಿ ಟ್ರಿಗ್ನೋಮೆಟ್ರಿಕ್ ಫಾರ್ಮ್, ಈ ಥರ ಎಲ್ಲ ಇದ್ದಾಗ, ಈಗ ಫಾರ್ ಎಕ್ಸಾಂಪಲ್ 1 + ಕೊಸೆಕ್ ಥೀಟಾ ಇತ್ತು ಅಂದ್ಕೊಳ್ಳಿ, ನಾವೇನು ಮಾಡಬೇಕು? ನಾರ್ಮಲಿ 1 - ಕೊಸೆಕ್ ಥೀಟಾಯಿಂದ ಮಲ್ಟಿಪ್ಲೈ ಮಾಡೋಕ್ಕಾಗತ್ತಾ ನಮ್ಮ ಕೈಯಲ್ಲಿ ಅಂತ ನೋಡ್ಬೇಕು. ಸೊ ದ್ಯಾಟ್ a² - b² ಫಾರ್ಮಿಗೆ ಬಂತು. ಆಮೇಲೆ ಎಲ್ಲೆಲ್ಲ ಹೋಗಿ ಸಿಂಪ್ಲಿಫೈ ಆಗುತ್ತೆ, ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳ್ತೇನೆ. ಅದೇ ಥರ ನೋಡಿ, ಈಗ ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ 1 - ಸೈನ್ ಸ್ಕ್ವೇರ್ ಥೀಟಾ, ಆರ್ ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ 1 + ಸೈನ್ ಥೀಟಾ ಇಂಟು 1 - ಸೈನ್ ಥೀಟಾ. ಓಕೆ, ಈಗ ಇಲ್ಲಿಗೆ ಈ ಥರ ನೆನ್ಪಿಟ್ಕೊಳ್ಳಿ. ಮುಂದೆ ಹೋಗಿ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ, ಹಾಫ್ ಆ್ಯಂಗಲ್ ಫಾರ್ಮುಲಾ ಇದೆಲ್ಲ ಬರುತ್ತೆ, ಅಲ್ಲಿ ಇದೇ ಐಡಿಯಾಸ್ ಯೂಸ್ ಆಗ್ತಾ ಇರುತ್ತೆ ವಾಪಸ್. ಸದ್ಯಕ್ಕೆ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಸದ್ಯಕ್ಕೆ ಐಡೆಂಟಿಟೀಸ್ ಮಾತ್ರ ನೋಡೋಣ. ಇಷ್ಟು ನಿಮ್ಗೆ ಅರ್ಥ ಆಗ್ತಿದೆ ಬರೀಲಿಕ್ಕೆ ಅಂತಿದ್ರೆ ಯು ಆರ್ ಗುಡ್. ಓಕೆ, ಮುಂದೋಗಿ ಎಲ್ಲ ಕಲೀಲಿಕ್ಕಾಗತ್ತೆ, ಟೈಮ್ ಇದೆ, ಮುಂದೋಗಿ ಕಲಿಬೋದು. ಇಷ್ಟು ಅರ್ಥ ಆಗ್ತಿದೆಯಲ್ಲ. ಸೊ ಈಗ ನೋಡಿ, ಕಾಸ್ ಥೀಟಾನ ಹೇಗೆ ಬರಿಬೋದು? ರೂಟ್ ಆಫ್ 1 - ಸೈನ್ ಸ್ಕ್ವೇರ್ ಥೀಟಾನು ಬರಿಬೋದು, ಅಥವಾ ರೂಟ್ ಆಫ್ 1 + ಸೈನ್ ಥೀಟಾ ಇಂಟು 1 - ಸೈನ್ ಥೀಟಾ ಹಿಂಗೂ ಬರಿಬೋದು. ಸೊ ಇದ್ದದ್ದು ಒಂದು ಫಾರ್ಮುಲಾ ನಮ್ಮ ಹತ್ರ, ಬಟ್ ಇದೆಲ್ಲ ಅದರ ವೇರಿಯೇಷನ್ಸ್. ಓಕೆ, ಇದನ್ನು ನೆನ್ಪಿಟ್ಕೋಬೇಕು ನೀವು. ಇಸ್ ದಟ್ ಫೈನ್? ಸಿಂಪಲ್. ಈಗ ನೋಡಿ, ನೆಕ್ಸ್ಟ್ ಐಡೆಂಟಿಟಿಗೆ ಹೋಗೋಣ. 3 ಐಡೆಂಟಿಟಿ ಇರೋದು. ಒಂದಿದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1, ಅದರದ್ದೇ ಸಬ್ ಫಾರ್ಮುಲಾಸ್ ಇದೆಲ್ಲ. ನೆಕ್ಸ್ಟ್ ಫಾರ್ಮುಲಾ ನೋಡಿ, ತುಂಬ ಈಸಿ. ಆವಾಗ r² ಡಿವೈಡ್ ಮಾಡಿದ್ವಲ್ವಾ, ಈ ಸಲ ಏನು ಮಾಡೋಣ? ಲೆಟ್ಸ್ ಡಿವೈಡ್ ಇಟ್ ಬೈ x². ಇಡೀ ಫಾರ್ಮುಲಾನ x² ಡಿವೈಡ್ ಮಾಡೋಣ. ಸೊ ಪಟ 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 ಬರಿತಾ ಹೋಗೋಣ. ಫಸ್ಟ್ x² ಬೈ x² ಏನಾಯಿತು? 1 ಆಯಿತು. ಇದೇನಾಯಿತು? y² ಬೈ x² ವಿಚ್ ಇಸ್ y/x ಹೋಲ್ ಸ್ಕ್ವೇರ್ ಆಯಿತು. ಆಮೇಲೆ ಇದನ್ನು r/x ಅಂತ ಮಾಡೋಣ, r/x ಹೋಲ್ ಸ್ಕ್ವೇರ್. ಪುನಃ ಬೇಸಿಕ್ ಡೆಫಿನೇಷನ್ಸಿಗೆ ಬನ್ನಿ. ವಾಟ್ ಈಸ್ y/x? y/x ಅಂದರೆ ಏನು? adjacent side divided by opposite side. What is opposite side by adjacent side? Tan theta. What is adjacent side by opposite side? Cot theta. ಸರಿನಾ? ಹಾಗಾಗಿ ನೋಡಿ, 1 ಪ್ಲಸ್ ಇದು ಕಾಟ್ ಥೀಟಾದ ಹೋಲ್ ಸ್ಕ್ವೇರ್, ಅದನ್ನು ನಾನು ಕಾಟ್ ಸ್ಕ್ವೇರ್ ಥೀಟಾ ಅಂತ ಬರಿತೀನಿ. ಈಗ ವಾಟ್ ಈಸ್ ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್ ಈಸ್ ಸೈನ್ ಥೀಟಾ. ಇಲ್ಲಿಗ ನೋಡಿ, ಹೈಪೋಟೆನಸ್ ಬೈ ಅಪೋಸಿಟ್ ಸೈಡ್ ಇದೆ. ಸೊ ಸೈನ್ ಥೀಟಾನ ರೆಸಿಪ್ರೋಕಲ್ ವಿಚ್ ಇಸ್ ಕೊಸೆಕ್ ಸ್ಕ್ವೇರ್ ಥೀಟಾ. ಇದು ಇನ್ನೊಂದು ಫಾರ್ಮುಲಾ, ಇನ್ನೊಂದು ಐಡೆಂಟಿಟಿ. ಇದು 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ. ಓಕೆ, ತುಂಬ ಸಿಂಪಲ್.
ಪೈಥಾಗರಸ್ ಥಿಯರಮೇ ಇದಾಯ್ತು. ಪೈಥಾಗರಸ್ ಥಿಯರಮನ್ನೇ ಬೇರೆ ಬೇರೆ ಥರ ಬರಿತಾ ಇದ್ದೀವಿ ಇಷ್ಟೇ. ಇದನ್ನೇ ಬೇರೆ ಬೇರೆ ಥರ ಬರಿತಾ ಇದ್ದೀವಿ, ಮತ್ತೇನೂ ಚೇಂಜಸ್ ಮಾಡ್ತಾ ಇಲ್ಲ. ಸೊ ಇಲ್ಲಿಗ ನೋಡಿ ಇನ್ನೊಂದು ಕೆಲವೊಂದು ಚೇಂಜಸ್ ಮಾಡೋಣ ಇಲ್ಲಿ. ಸೊ 1 + cot square theta = cosec square theta, ಆರ್ ಇಲ್ಲಿ ಇದನ್ನು ಆ ಕಡೆ ತಗೊಂಡು ಹೋಗೋಣ, cot square theta ಆ ಕಡೆ ತಗೊಂಡು ಹೋಗೋಣ, cosec ಸ್ಕ್ವೇರನ್ನು ಈ ಕಡೆ ತಗೊಂಡು ಬರೋಣ, ಅಥವಾ cosec square theta -1 ಮಾಡೋಣ. cot square theta = cosec square theta -1 ಹಿಂಗೆ ಬರಿಬೋದು. ಆರ್ ಇದನ್ನು cosec theta +1 × cosec theta -1 ಹಿಂಗೂ ಬರಿಬೋದು. ದಿಸ್ ಈಸ್ cot square theta. ಇನ್ನೊಂದಿದೆ ಮಜಾ ಆಯಿತಾ, ಇದು ನೋಟ್ ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ಯಾಕಂದರೆ ನೋಡಿ ಒಂದು ಫಂಕ್ಷನ್ +1 ಬಂದಿದೆ ಆಯಿತಾ, cosec theta +1 ಇದೆ, ಅಥವಾ cosec theta -1 ಇದೆ. ಇಂಥ ಕೇಸಲ್ಲಿ ನಾವು ಈ ಫಾರ್ಮಿಗೆ ರೆಡ್ಯೂಸ್ ಮಾಡ್ಕೋಬೋದು. ಬಟ್ ಇಲ್ಲೊಂದು ತುಂಬ ಬೇರೆ ಇಂಪಾರ್ಟೆಂಟ್ ರಿಸಲ್ಟ್ ಬರುತ್ತೆ. ಅದೇನೆಂದರೆ ಸಿ ಹಿಯರ್ 1 = ಇದನ್ನು ಆ ಕಡೆ ತಗೊಂಡು ಹೋಗೋಣ, cosec square theta - cot square theta. ಇಲ್ಲಿಂದ ಒಂದು ತುಂಬ ಇಂಪಾರ್ಟೆಂಟ್ ರಿಸಲ್ಟ್ ಬರುತ್ತೆ, ಅದು ನೋಟ್ ಮಾಡ್ಕೊಳ್ಳಿ. ಅಗೈನ್ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀನಿ, a² - b² ವಿಚ್ ಈಸ್ cosec theta + cot theta ಇಂಟು cosec theta - cot theta. ಇದನ್ನು ನಾನು ಈ ಥರ ಬರಿಬೋದಾ? ಥಿಂಕ್ ಮಾಡಿ. cosec theta + cot theta is equal to 1 / cosec theta - cot theta. ಇದೊಂದು ತುಂಬ ವಂಡರ್ಫುಲ್ ರಿಸಲ್ಟ್ ಇದು. ಏನಪ್ಪ ಹಿಂಗಂದರೆ ಸಿ cosec theta + cot thetaನ 1 / cosec theta - cot theta ಅಂತ ಬರಿಬೋದು. ಅಂದರೆ ಇದನ್ನು ಡಿನಾಮಿನೇಟ್ರಿಗೆ ತಗೊಂಡೋದ್ರೆ ಇಲ್ಲಿರೋ ಸೈನ್ ಜಸ್ಟ್ ಚೇಂಜ್ ಆಗುತ್ತೆ ನೋಡಿ, ಅರ್ಥ ಆಯ್ತಾ? ಸಪೋಸ್ ವಿ ಹ್ಯಾವ್ cosec theta - cot theta, ಸೊ ಅದನ್ನು 1 / cosec theta + cot theta ಅಂತ ಬರಿಬೋದು. ಮೀನ್ಸ್ ನಮಗೆ cosec theta cot theta ಅದರ ಸಮ್ ಅಥವಾ ಡಿಫ್ರೆನ್ಸ್. cosec theta + cot theta ಇದ್ದರೆ ಅದನ್ನು ನಾವು ನ್ಯೂಮರೇಟ್ರಿಂದ ಡಿನಾಮಿನೇಟ್ರಿಗೆ ತಗೊಂಡು ಹೋಗ್ಬೋದು. ತಗೊಂಡು ಹೋಗ್ಬೇಕಾದ್ರೆ ಏನು ಮಾಡಬೇಕು? ಜಸ್ಟ್ ಸೈನ್ ಚೇಂಜ್ ಮಾಡಬೇಕು. ಸಪೋಸ್ ಡಿನಾಮಿನೇಟ್ರಲ್ಲಿದ್ದರೆ ನ್ಯೂಮರೇಟ್ರಿಗೆ ತರ್ಬೋದು, ಆವಾಗಲೂ ಸೈನ್ ಚೇಂಜ್ ಮಾಡಿದ್ರೆ ಆಯಿತು. ತುಂಬ ಸಿಂಪಲ್, ಒಂದಕ್ಕೊಂದು ನೋಡಿ ಸೈನ್ ಚೇಂಜ್ ಆಗುತ್ತೆ. ನ್ಯೂಮರೇಟ್ರಲ್ಲಿ ಸೀದಾ ಡಿನಾಮಿನೇಟ್ರಿಗೆ ಹೋಗ್ಬಿಡುತ್ತೆ, ಸರಿ ಅಲ್ವಾ? ಪ್ಲಸ್ ಇರಲಿ ಮೈನಸ್ ಇರಲಿ, ಮೈನಸ್ ಇದ್ದರೆ ಪ್ಲಸ್ ಬರೆಯೋದು, ಪ್ಲಸ್ ಇದ್ದರೆ ಮೈನಸ್ ಬರೆಯೋದು. ಡಿನಾಮಿನೇಟ್ರಲ್ಲಿದ್ದರೆ ನ್ಯೂಮರೇಟ್ರಿಗೆ ಹಾಕ್ಬೋದು, ನ್ಯೂಮರೇಟ್ರಲ್ಲಿದ್ದರೆ ಡಿನಾಮಿನೇಟ್ರಿಗೆ ಹಾಕ್ಬೋದು, ಜಸ್ಟ್ ಬೈ ಚೇಂಜಿಂಗ್ ದ ಸೈನ್. ತುಂಬ ಹೆಲ್ಪ್ಫುಲ್ ಫಾರ್ಮುಲಾ ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ, ಆಯಿತಾ? ನೆನ್ಪಿಟ್ಕೊಳ್ಳಿ. ಇದು ಜೊತೆಗೆ ಇದು ಸಹ ನೀವು ನೆನ್ಪಿಟ್ಕೋಬೇಕು, ಆಯಿತಾ? ತುಂಬ ಇಂಪಾರ್ಟೆಂಟ್ ಇದು. ತುಂಬ ಕಡೆ ಇದರ ಅಪ್ಲಿಕೇಶನ್ಸ್ ಇದೆ, ತುಂಬ ಕಡೆ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಇಸ್ ದ್ಯಾಟ್ ಕ್ಲಿಯರ್? ನೆನ್ಪಿಟ್ಕೊಳ್ಳಿ. ಅದೇ ಥರ ಇನ್ನೊಂದು ಲಾಸ್ಟ್ ಫಾರ್ಮುಲಾ ಇದೆ, ಐಡೆಂಟಿಟಿ ಇದೆ, ಅದಕ್ಕೂ ಹೋಗ್ಬೇಡ. ಆಮೇಲೆ ಒಂದಿಷ್ಟು ಪ್ರಾಬ್ಲಮ್ಮು ಸಾಲ್ವ್ ಮಾಡ್ತೀನಿ ಇವತ್ತು, ಬೇಸಿಕ್, ಆಯಿತಾ? ಬೇಸಿಕ್ ಪ್ರಾಬ್ಲಮ್ಸ್. ಸೊ ಲಾಸ್ಟ್ ಏನು ಮಾಡಬೇಕು? ನಿಮ್ಗೆ ಐಡಿಯಾ ಬಂತೀಗ, ಇನ್ನೊಂದೇ ಉಳಿದಿರೋದು, ಆಯಿತಾ? 1 ಪ್ಲೇಯರ್ ಬಾಕಿ, ಲಾಸ್ಟಿಗೆ ಒಂದೇ ವಿಕೆಟ್ ಉಳಿದಿದೆ. ಸೊ ಅದನ್ನು ಆಡಿಸಿಬೇಡ ಅಲ್ವಾ, ಟೈಮ್ ಇದೆ ಅಲ್ವಾ? ಸೊ ನೋಡಿ, ಆವಾಗ r² ಡಿವೈಡ್ ಮಾಡಿದ್ವಿ, x² ಡಿವೈಡ್ ಮಾಡಿದ್ವಿ, ಈಗ y² ಡಿವೈಡ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ x/y² ಆಯಿತು, +1 = r/y². ಸೊ ಇವಾಗ ನೋಡಿ 1 ಫಸ್ಟ್ ಬರಿತೀನಿ, 1 ಫಸ್ಟ್ ಬರಿತೀನಿ, ಯಾಕಂದರೆ ಆವಾಗಲೂ 1 ಬರ್ದಿದ್ವಲ್ಲ. 1 + ವಾಟ್ ಈಸ್ x/y? ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಆ್ಯಂಡ್ ವಾಟ್ ಈಸ್ ಹೈಪೋಟೆನಿಸ್ ಬೈ ಅಡ್ಜಸೆಂಟ್ ಸೈಡ್? ಕಾಸ್ನ ರೆಸಿಪ್ರೋಕಲ್, ಸರಿ ಅಲ್ವಾ? ಸೀಕೆಂಟ್ ಸ್ಕ್ವೇರ್ ಥೀಟಾ. ಮುಗೀತು. 3 ಐಡೆಂಟಿಟಿನೂ ಸಾಲ್ವ್ಡ್. ಇಷ್ಟೇ, ಇನ್ನೇನೇನೂ ಇಲ್ಲ, ಆಯಿತಾ? ಟ್ರಿಗ್ನೋಮೆಟ್ರಿ, ಕಬ್ಬಿಣದ ಕಡಲೆಕಾಯಿ ತುಂಬ ಸತಿ ಕೇಳಿದ್ದೀನಿ, ಆಯಿತಾ? ನನಗೂ ಅನಿಸ್ತಿತ್ತು ಸ್ಟಾರ್ಟಿಂಗಲ್ಲಿ, ಬರೀ ಟ್ರಿಗ್ನೋಮೆಟ್ರಿಯಲ್ಲಿ ಆ್ಯಂಗಲ್ಸ್ ತೀಟಾ, ಬೀಟಾ, ರೀಟಾ, ಪೀಟಾ ಇದೆಲ್ಲ ಕಲಿತು ಅಯ್ಯೋ ಏನಪ್ಪ ಇದು ಅನಿಸ್ತಿತ್ತು. ಆಮೇಲೆ ಒಂದು ಸಲ ಯಾವಾಗ ನಿಮ್ಗೆ ಅದರದ್ದು ಒಂದು ಹೋಲ್ಡ್ ಸಿಗುತ್ತಲ್ವ, ಆಮೇಲೆ ಚಿಟ್ಕಿ ಹೊಡೆಯೋದ್ರಲ್ಲಿ ಸಾಲ್ವ್ ಮಾಡ್ಬೋದು ಪ್ರಾಬ್ಲಮ್ಸ್, ಅಷ್ಟು ಈಸಿ ಇರುತ್ತೆ. ಬಟ್ ಒಂದು ಇಲ್ಲಿ ನೆನ್ಪಿಟ್ಕೊಳ್ಳಿ, ಒಂದಿಷ್ಟು ಫಾರ್ಮುಲಾಸ್ ಬರುತ್ತೆ, ಆಯಿತಾ? ಫಾರ್ಮುಲಾಸನ್ನು ನೀವು ನೆನ್ಪಿಟ್ಕೊಳ್ಳೋ ಕೆಲಸ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಮ್ಯಾಥ್ಸಲ್ಲಿ ಮೆಮೊರಿ ಗೇಮ್ ಅಂದರೆ ಇದೊಂದೇ, ಮತ್ತು ಉಳಿದಿದ್ದೆಲ್ಲ ನೀವು ಅಪ್ಲಿಕೇಶನ್, ಆಯಿತಾ?
ಸೊ ಇದು ಬೇರೆ, ಅದಕ್ಕೆ ಶಾರ್ಟ್ ಕಟ್ ಇಲ್ಲ, ದೇರ್ ಇಸ್ ನೋ ಶಾರ್ಟ್ ಕಟ್. ಯು ಹ್ಯಾವ್ ಟು ರಿಮೆಂಬರ್ ದ ಫಾರ್ಮುಲಾಸ್ ಏನಿದೆ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ, ಎಷ್ಟು ಬೇಕೋ ಪ್ರಾಕ್ಟೀಸ್ ಮಾಡಿ. ನಾವೇನು ಮಾಡ್ತಿದ್ವಿ ಗೊತ್ತಾ, ಈ ಬಫ್ ಶೀಟ್ಸ್ ಅಂತ ಸಿಗುತ್ತೆ ಇಷ್ಟು, ಈ ಎಕ್ಸಾಮಿಗೆಲ್ಲ ಬರ್ತೀವಲ್ಲ ಅಂಥದ್ದು ಶೀಟ್ಸು ಒಂದು 500 ಶೀಟ್ ತಂದು ಇಡ್ತಿದ್ವಿ. ಯಾವುದೇ ನೀವು ಸ್ಟೇಷ್ನರಿ ಅಂಗಡಿಗೆ ಹೋದರೂ ಈ ಬಫ್ ಶೀಟ್ಸ್ ಅಂತ ಸಿಗುತ್ತೆ, ಎಸ್ಪೆಷಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಒಂದು ಕಾರ್ಡ್ಬೋರ್ಡಿಗೆ ಸಿಕ್ಸೋದು, ಚಕ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಬಿಸಾಕ್ಬಿಡೋದು ಅದು. ಓಕೆ, ಈ ಥರ ಮಾಡ್ತಿದ್ವಿ, ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ, ದೇರ್ ಇಸ್ ನೋ ಆಪ್ಷನ್. ಆಯಿತಾ, ಇಲ್ಲೇನಾದರೂ ನೀವು ಚೌಕಾಸಿಂಗ್ ಮಾಡಿದ್ರಿ, ಕಂಜೂಸಿ ಮಾಡಿದ್ರಿ ಅಂದರೆ ಯು ಆರ್ ಫೈನಲಿ ಪ್ಲೇಯಿಂಗ್ ವಿತ್ ಯುವರ್ ಓನ್ ಲೈಫ್. ಓಕೆ, ಮ್ಯಾಥ್ಸಿಗೆ ಬೇರೆಯೇ ಮೆಥಡ್ ಕಲೀಲಿಕ್ಕೆ. ಆಯಿತಾ, ಫಿಸಿಕ್ಸಲ್ಲಿ ಕಾನ್ಸೆಪ್ಟ್ ಕಲಿತಾ ಹೋದ್ರಿ, ಮೆಮೊರೈಸ್ ಮಾಡ್ಕೊತಾ ಹೋದ್ರಿ, ಲಾಜಿಕ್ ಅಪ್ಲೈ ಮಾಡಿದ್ರಿ. ಕೆಮಿಸ್ಟ್ರಿಯಲ್ಲಿ ಹಾಗೆ ತುಂಬ ಎಲ್ಲ ನಿಮಗೆ ಪ್ರಾಬ್ಲಮ್ಸ್ ಇದೆ, ಆಮೇಲೆ ಮೆಮೊರಿ ಗೇಮ್ ಇದೆ. ಬಟ್ ಮ್ಯಾಥ್ಸ್ ಆಗಲ್ಲ, ಮ್ಯಾಥ್ಸ್ ಸಾಲ್ವ್ ಮಾಡಿಯೇ ಮಾಡಬೇಕು. ಸಾಲ್ವ್ ಮಾಡಬೇಕಾದ್ರೆ ಫಾರ್ಮುಲಾಸ್ ಬೇಕು, ಯಾಕಂದರೆ ಅದು ಸ್ಕೆಲಿಟನ್, ಅದು ಗೊತ್ತಿಲ್ಲದೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಫಾರ್ಮುಲಾಸನ್ನು ನೀವು ಬಯಾರ್ಟ್ ಮಾಡೋದಕ್ಕಿಂತ ಪ್ರಾಕ್ಟೀಸ್ ಮಾಡಬೇಕು. ಆಯಿತಾ, ದಟ್ ಈಸ್ ಅ ಬೆಟರ್ ವರ್ಡ್ ಐ ಆಮ್ ಗೋಯಿಂಗ್ ಟು ಯೂಸ್. ಆಯಿತಾ, ಬಯಾರ್ಟ್ ಅಲ್ಲ, ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇಲ್ಲಿಗ ನೋಡಿ, ಅದೇ ಥರ ಆವಾಗ ಬರ್ದಿರೋ ಥರನೇ ನಾವು ಸುಮಾರೆಲ್ಲ ಚೇಂಜಸ್ ಮಾಡ್ಬೋದು ಇದರಲ್ಲಿ. ದಟ್ ಈಸ್, ಇದನ್ನು ಈ ಕಡೆ ತಗೊಂಡು ಬನ್ನಿ, 1 ಆ ಕಡೆ ತಗೊಂಡು ಹೋದರೆ ಯು ಗೆಟ್ tan square theta ಈಸ್ ಈಕ್ವಲ್ ಟು secant square theta -1, ಆರ್ ಇದನ್ನು secant theta +1 ಇಂಟು secant theta -1 ಬರಿಬೋದು. ಇದು tan square theta, ಆಮೇಲೆ ಸ್ಕ್ವೇರ್ ರೂಟ್ ತೆಗೆಯೋದು, ಏನು ಬೇಕಾದ್ರೂ ಮಾಡಿ. ಆಯಿತಾ, ಬಟ್ ಆವಾಗಿನ ಥರನೇ ಒಂದು ಇಂಪಾರ್ಟೆಂಟ್ ರಿಸಲ್ಟ್, ಸೇಮ್ ಐಡಿಯಾ. ಸಿ ಇಯರ್ tan square theta ಆ ಕಡೆ ತಗೊಂಡೋಗಿ, ಸೊ ಯು ಗೆಟ್ 1 ಈಸ್ ಈಕ್ವಲ್ ಟು secant square theta ಮೈನಸ್ tan square theta. ಸಖತ್ ಹೆಲ್ಪ್ಫುಲ್ ಇದು. ಆಯಿತಾ, ಸೊ ಯು ಗೆಟ್ secant theta ಪ್ಲಸ್ tan theta, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರ್ಮಲ್ಲಿದೆ, ಇಂಟು secant theta ಮೈನಸ್ tan theta. ಸೊ ದಿಸ್ ಈಸ್ ಈಕ್ವಲ್ ಟು 1. ಸೊ ಪುನಃ ಅದೇ ಒಂದು ರಿಸಲ್ಟಿಗೆ ಬಂದ್ವಿ. ಏನದು, secant theta plus tan theta can be written as 1 by secant theta minus tan theta. ಸಖತ್ ಹೆಲ್ಪ್ಫುಲ್ ಇದು. ಅಂದರೆ secant theta plus tan theta ಇದ್ದರೆ ನ್ಯೂಮರೇಟ್ರಲ್ಲಿ ಇದೆ ಅಂದ್ಕೊಳ್ಳಿ, ಡಿನಾಮಿನೇಟ್ರಿಗೆ ಹೋಗ್ಬೇಕಾದ್ರೆ ಸೈನ್ ಚೇಂಜ್ ಮಾಡಬೇಕು. secant theta minus tan theta ನ್ಯೂಮರೇಟ್ರಲ್ಲಿ ಇದೆ ಅಂದ್ಕೊಳ್ಳಿ, ಅದನ್ನ ತೆಗೆದು ಡಿನಾಮಿನೇಟ್ರಿಗೆ ಹಾಕ್ಬೋದು. ಇದು ಸಖತ್ ಹೆಲ್ಪ್ಫುಲ್ ನಮ್ಗೆ. ಆಯಿತಾ, ತೆಗೆದು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹೆಂಗೆ ಬೇಕಾದ್ರೂ ನಾವು ಅದ್ರ ಮೇಲೆ ಗೇಮ್ ಆಡ್ಬೋದು. ಈ ಥರ ಇದ್ದಾಗ secant theta minus tan theta, tan theta minus secant theta ಇದ್ದರೂ ಆ ಗೇಮ್ ಆಡ್ಬೋದು. ಮೈನಸ್ ಸೈನ್ ಹೊರಗೆ ಹಾಕಿದ್ರೆ ಆಯ್ತು ಫಸ್ಟ್. ಓಕೆ, ಮೈನಸ್ ಸೈನ್ ಹೊರಗೆ. ಆವಾಗಲೂ ಹಂಗೆ ನಮ್ಮ ಹತ್ರ ಏನಿತ್ತು, sec theta minus cot theta ಇತ್ತಲ್ವ, ಸಾರಿ cosec theta minus cot theta ಇತ್ತಲ್ವ, ಅಲ್ಲೂ ಸೇಮ್ ಗೇಮ್ ಆಡ್ಬೋದು. ಸಪೋಸ್ cot theta minus cosec theta ಇದ್ದರೆ ಮೈನಸ್ ಸೈನ್ ಹೊರಗೆ ಹಾಕೋದು, ಪುನಃ ನಾವು ಇಂಟರ್ಚೇಂಜ್ ಮಾಡೋದು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ಇದು ಆರ್ಡರ್ ಮಾತ್ರ ನೆನ್ಪಿಟ್ಕೊಳ್ಳಿ. sec theta minus tan theta ಬರುತ್ತೆ, ಅಲ್ಲಿ cosec theta minus cot theta ಬರುತ್ತೆ. ಆಯಿತಾ, ಅದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಉಳಿದಿದ್ದೆಲ್ಲ ನಿಮ್ಮ ಪ್ರಾಕ್ಟೀಸ್. ಓಕೆ, ಸೊ 3 ಐಡೆಂಟಿಟೀಸ್. ಆಮೇಲೆ ಈ ಐಡೆಂಟಿಟೀಸ್ ಜೊತೆಗೆ ಇನ್ನೊಂದಿಷ್ಟು ಬೇಸಿಕ್ ಫಾರ್ಮುಲಾಸ್ ಇದೆಯಲ್ಲ ನಮ್ಮ ಹತ್ರ, ಆದಷ್ಟು ನೀವು ಕಲ್ತ್ಕೊಂಡ್ರಿ ಅಂದರೆ ಆಮೇಲೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗಲಿಲ್ಲ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮೇಲೆ ಒಂದೇನದು, ಯು ನೋ ದ್ಯಾಟ್ tan theta ಇಸ್ sin theta by cos theta. ಇದು ಯೂಸ್ ಆಗ್ತಾ ಇರುತ್ತೆ ತುಂಬ ಕಡೆ. ಆಯಿತಾ, ಆಮೇಲೆ cot theta ಇಸ್ ಉಲ್ಟಾ cos theta by sin theta. ಇದೆಲ್ಲ ನಾವು ಮಾಡಿದ್ದೀವಿ ಅಲ್ವಾ, ಮಾಡಿಲ್ಲ ಅಂದರೆ ಪ್ಲೇ ಲಿಸ್ಟ್ ನೋಡ್ಕೊಳ್ಳಿ. ಆಮೇಲೆ ಇದು ಯೂಸ್ ಆಗ್ತಾ ಇರುತ್ತೆ. ಆಯಿತಾ, sin theta ಈಸ್ 1 by cosec theta ಆರ್ cosec theta ಈಸ್ 1 by sin theta, ರೆಸಿಪ್ರೋಕಲ್ ಫಂಕ್ಷನ್ಸ್. ಅದೇ ಥರ cos theta ಈಸ್ 1 by sec theta or sec theta is 1 by cos theta, and finally tan theta is 1 by cot theta or cot theta is 1 by tan theta. ಇದೆಲ್ಲ ರೆಸಿಪ್ರೋಕಲ್ ಫಂಕ್ಷನ್ಸ್ ಗೊತ್ತಿದೆ ನಿಮಗೆ. ಸೊ ಇದಿಷ್ಟು ಫಾರ್ಮುಲಾಸ್ ನಾವು ಯೂಸ್ ಮಾಡ್ತೀವಿ. ಸೊ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಏನಂತೀರಾ? ಓಕೆ, ಒಂದು ಬೇಸಿಕ್ ಪ್ರಾಬ್ಲಮಿಂದ ಸ್ಟಾರ್ಟ್ ಮಾಡೋಣ. ಸೊ ಪ್ರೂವ್ ದ್ಯಾಟ್ 2 sin power 6x plus cos power 6x minus 3 sin power 4x plus cos power 4x plus 1 equal to 0. ಇದು ಲಾಂಗ್ ಬ್ಯಾಕ್ ಸಿ ಇ ಟಿಯಲ್ಲೂ ಕೂಡ ಬಂದಿತ್ತು. ಅಲ್ಲಿ 4 ಆಪ್ಷನ್ ಕೊಟ್ಟಿದ್ರು. ಆಯಿತಾ, ಇಷ್ಟು ಕೊಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಅಂತೇಳಿ 4 ಆಪ್ಷನ್ ಕೊಟ್ಟಿದ್ರು. ಈ ಪ್ರಾಬ್ಲಮ್ ಎಲ್ಲರೂ ಸಿ ಇ ಟಿಗೆ ಬಂತು ಅಂದ್ಕೊಳ್ಳಿ. ಆಯಿತಾ, ಚಾನ್ಸ್ ಹೊಡೆದ್ರಿ ಅಂತ ಇಮ್ಯಾಜಿನ್ ಮಾಡಿ. ಆಯ್ತಾ, ಇಷ್ಟು ದೊಡ್ಡ ಪ್ರಾಬ್ಲಮ್ ಇದ್ದರೂ ಹಿಂಗೆ
10 ಸೆಕೆಂಡ್ಸು ಬೇಡ ಸಾಲ್ವ್ ಮಾಡೋಕ್ಕೆ. ಯಾಕೆ ಗೊತ್ತಾ, ಇಫ್ ದಿಸ್ ಈಸ್ ಅ ವ್ಯಾಲ್ಯೂ, ಇದಕ್ಕೆ ನಾವು ನ್ಯೂಮರಿಕಲ್ ವ್ಯಾಲ್ಯೂ ಕೊಡ್ತಿದ್ದೀವಿ ಈಕ್ವಲ್ ಟು ಇಷ್ಟೇನೋ ಅಂತ ಫೈಂಡ್ ಮಾಡಿ ಅಂತಿದ್ರೆ, ಸಿ ದಿಸ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ಆ್ಯಂಗಲ್ಸ್ ಅಲ್ವಾ. ಸೊ ಸಿಂಪಲ್ ನೋಡಿ, ಎಕ್ಸನ್ನು 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ಇ ಟಿಗೆ ಬಂದರೆ, ಇದು ಸಿ ಇ ಟಿಗೆ ಬಂದರೆ ಎಕ್ಸನ್ನು 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಅಲ್ಲಿಗೆ ಏನಾಗುತ್ತೆ ನೋಡಿ, ಸೈನ್ 0, ಸೈನ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ 0, ವೆರಾಸ್ ಕಾಸ್ 0 ಇಸ್ 1. ಸರಿನಾ? ಇದೀಗ ನೋಡಿ ಸಾಲ್ವ್ ಆಗಿ ಆಯಿತು. 2 ಇದು ನೋಡಿ 0 + 1 -3, ಇದು 0 + 1 + 1 ಈಕ್ವಲ್ ಟು, ಸರಿನಾ? ನೋಡಿ ದಿಸ್ ಈಸ್ 2 - 3 + 1 ವಿಚ್ ಈಸ್ 0. ಪ್ರೂವ್ ಆಗಿ ಆಯಿತು. ವಿ ಆರ್ ಡನ್. ಇಷ್ಟೇ ಆಯಿತಾ? ಜಸ್ಟ್ ಸಬ್ಸ್ಟಿಟ್ಯೂಟ್ 0 ಅಂತಲ್ಲ, ಬೇಕಾದ್ರೆ ಎಕ್ಸನ್ನು 90 ಅಂತಲೂ ಸಬ್ಸ್ಟಿಟ್ಯೂಟ್ ಮಾಡಿ. ಯಾಕಂದರೆ ಸೈನ್ ಮತ್ತು ಕಾಸ್ ಫಂಕ್ಷನ್ಸ್ ಮಾತ್ರ ಇದೆ. ಟ್ಯಾನ್ ಎಲ್ಲ ಇದ್ರೆ ನೋಡ್ಕೊಳ್ಳಿ ಆಯಿತಾ. ಟ್ಯಾನ್ ಇದ್ದಾಗ ಟ್ಯಾನ್ 90 ಡಿಫೈನ್ ಆಗೋದಿಲ್ಲ. ಅಂಥ ಕೇಸಲ್ಲಿ ಈಗ ಟ್ಯಾನ್ ಫಂಕ್ಷನ್ ಎಲ್ಲ ಕೊಟ್ಟಾಗ ಯಾವ್ದಾದ್ರು ಒಂದು ಆ್ಯಂಗಲ್ ಹಾಕಿ ಆಯಿತಾ. ಟ್ಯಾನಲ್ಲಿ ಈಸಿ ಯಾವುದು, 1 ಮೀನ್ಸ್ 45 ಡಿಗ್ರಿ. ಸೊ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ 45 ಡಿಗ್ರಿ. ಈಗ ಇದೇ ಪ್ರಾಬ್ಲಮ್ ಟ್ಯಾನ್ ಮತ್ತು ಕಾಟ್ ಮೇಲೆ ಬಂತು. ನೀವು ನೋಡಬೇಕು, ಒಂದು ಸಲ ಅಬ್ಸರ್ವ್ ಮಾಡಬೇಕಾಯ್ತಾ. ಇದರಲ್ಲಿ ಯಾವುದೆಲ್ಲ ಫಂಕ್ಷನ್ಸ್ ಇದೆ. ಸೊ ಇದರಲ್ಲಿ ಸೈನ್ ಮತ್ತು ಕಾಸ್ ಇದೆ, ಎಲ್ಲ ಕಡೆ ಸೈನ್ ಕಾಸ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಸಪೋಸ್ ಟ್ಯಾನ್ ಕಾಟ್ ಮೇಲೆ ಇದ್ದದ್ದಿದ್ದರೆ ಆವಾಗ ನಿಮಗೆ ಈಸಿ ಆಗುತ್ತೆ. ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಥೀಟಾ ಈಕ್ವಲ್ ಟು 45, ಯಾಕಂದರೆ ಟ್ಯಾನ್ 45 ಇಸ್ ಆಲ್ಸೋ 1, ಕಾಟ್ 45 ಇಸ್ ಆಲ್ಸೋ 1. ಸೊ ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ. ಸಪೋಸ್ ಬೇರೆದೆಲ್ಲ ಇತ್ತು ಸರ್, ಸೈನು ಇದೆ ಟ್ಯಾನು ಇದೆ, ಆವಾಗ ನೀವು ಇಲ್ಲ 30 ಡಿಗ್ರಿನೋ ಇಲ್ಲ 60 ಡಿಗ್ರಿನೋ ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಆಯಿತಾ. ಈಸಿ ಆಗುತ್ತೆ. ನಮ್ಗೆ ಯಾವುದು ಈಸಿ ಅನಿಸುತ್ತೆ, ಈಗ ಸೈನ್ ಇದೆ, ಆಮೇಲೆ ಟ್ಯಾನ್ ಇದೆ, ಕಾಸು ಇದೆ ಅಂತಿದ್ರೆ 60 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿ. ಕಾಸ್ ಹಾಫ್ ಆಗುತ್ತೆ, ಆವಾಗ ಟ್ಯಾನ್ ಇದೆ ಎಷ್ಟಾಗುತ್ತೆ, √3 ಆಯಿತು. ಸೊ ಆವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಓಕೆ, ಸಿಂಪಲ್. ಅಬ್ಸರ್ವ್ ಮಾಡಬೇಕು, ಈ ಪ್ರಾಬ್ಲಮಲ್ಲಿ ಸೈನ್ ಕಾಸ್ ಇರೋದ್ರಿಂದ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಐದರ್ 0 ಆರ್ 90 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನೋಡಿ, ಸೈನ್ 90 is 1, ಕಾಸ್ 90 is 0, ಪುನಃ ಅದೇ ರಿಸಲ್ಟ್ ಬರ್ತಿರುತ್ತೆ ನಮ್ಗೆ. ಇಲ್ಲ ನಿಮ್ಮ ಹತ್ರ ಟೈಮ್ ಇದ್ದರೆ ಬೇಕಾದ್ರೆ ಹಾಕಿ ನೋಡಿ ಆಯಿತಾ. ಎಕ್ಸ್ ಈಕ್ವಲ್ ಟು 30 ಡಿಗ್ರಿ ಹಾಕಿ, ಆವಾಗ ಸೈನ್ ಏನಾಯಿತು, ಹಾಫ್ ಟು ದ ಪವರ್ 6, ಆಮೇಲೆ ಕಾಸ್ ಏನಾಗುತ್ತೆ √3/2, √3/2 ಟು ದ ಪವರ್ 6. ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಪುನಃ ಆನ್ಸರ್ ಸೇಮ್ ಬರುತ್ತೆ ನಿಮಗೆ. ಓಕೆ, ಸಪೋಸ್ ಇದೇ ಕ್ವಶನನ್ನು ಈಗ ಎಲ್ಲರೂ ಬೋರ್ಡ್ ಎಕ್ಸಾಮಿಗೆ ಕೇಳಿದ್ರು ಅಂದ್ಕೊಳ್ಳಿ, ಆವಾಗ ನಾವು ಡೀಟೇಲಾಗಿ ಸಾಲ್ವ್ ಮಾಡಬೇಕು. ಸೊ ಎಸ್, ಲೆಟ್ ಅಸ್ ಸಿ ಹೌ ಟು ಯೂಸ್ ದ ಐಡೆಂಟಿಟೀಸ್. ಸೊ ಫಸ್ಟ್ ನೋಡಿ, ಈ ಪಾರ್ಟನ್ನು ತಗೊಳ್ಳೋಣ. ಸೊ ಸೈನ್ ಪವರ್ 6x ಪ್ಲಸ್ ಕಾಸ್ ಪವರ್ 6x, ಇದನ್ನು ಸಾಲ್ವ್ ಮಾಡೋಣ ಫಸ್ಟ್ ಆಯಿತಾ. ನಾವು ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್ ನೋಡಿ, ಸೈನ್ ಸ್ಕ್ವೇರ್ ಎಕ್ಸ್ ಹೋಲ್ ಪವರ್ 3, ಬ್ರ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಹೋಲ್ ಪವರ್ 6 ಬರಿಬೋದು. ಅಥವಾ ಸೈನ್ ಸ್ಕ್ವೇರ್ ಎಕ್ಸ್ ಹೋಲ್ ಕ್ಯೂಬ್ ವಿಚ್ ಇಸ್ ಸೈನ್ ಪವರ್ 6 ಪ್ಲಸ್ ಇದನ್ನು ಹಾಗೆ ಬರಿತೀನಿ ಆಯಿತಾ, ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಕ್ಯೂಬ್. ಸೊ ವಿ ನೋ ಒನ್ ಮೋರ್ ಫಾರ್ಮುಲಾ, ದಟ್ ಈಸ್ a + b ಹೋಲ್ ಕ್ಯೂಬ್. ಇದೆಲ್ಲ ನಿಮ್ಮ ಹೈಸ್ಕೂಲಲ್ಲೇ ಕಲಿಸಿರ್ತಾರಲ್ವ, ನೆನ್ಪಿಟ್ಕೋಬೇಕಾಯ್ತಾ ಇದೆಲ್ಲ. a + b ಹೋಲ್ ಕ್ಯೂಬ್ ಫಾರ್ಮುಲಾ ಏನು, a³ + b³ + 3ab ಇಂಟು a + b. ಸರಿನಾ? ಸೊ ನಮಗೆ ಬೇಕಿರೋದು ನೋಡಿ a³ + b³ ಫಾರ್ಮಲ್ಲಿದೆ. ಸೊ ಇದು ಬೇಕು ನಮಗೆ. ಹಾಗಾಗಿ ನೋಡಿ a³ + b³ ಕ್ಯಾನ್ ಬಿ ರಿಟನ್ ಆ್ಯಸ್, ಇದು ಹೋಲನ್ನು ಈ ಕಡೆ ತನ್ನಿ. ಸೊ a + b ಹೋಲ್ ಕ್ಯೂಬ್ -3ab ಇಂಟು a + b. ಸೊ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಅನ್ನೋದು a ಆಗುತ್ತೆ, ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನೋದು b ಆಗುತ್ತೆ. ಸೊ ಎಲ್ಲೆಲ್ಲಿ a ಇದೆಯೋ ಅಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಹಾಕಬೇಕು, ಎಲ್ಲೆಲ್ಲಿ b ಇದೆಯೋ ಅಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಹಾಕಬೇಕು. ಸೊ ನಾವೀಗ ನೋಡಿ a³ + b³ ಫಾರ್ಮಲ್ಲಿದೆ, ಅದನ್ನು ಹಿಂಗೆ ಬರಿಬೋದು ನೋಡಿ, a + b ಹೋಲ್ ಕ್ಯೂಬ್. ಸೊ a + b ದಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಕ್ಯೂಬ್, a + b ಹೋಲ್ ಕ್ಯೂಬ್. ನೆಕ್ಸ್ಟ್ -3, a ಇರುವಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್, b ಇರುವಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಆಯಿತಾ. ಇದು ಬೇರೆ ಸಪ್ರೇಟ್ ಮಾಡ್ಕೊಳ್ಳಿ. ದೆನ್ -3ab ಇಂಟು a ದಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ b ಕಾಸ್ ಸ್ಕ್ವೇರ್ ಎಕ್ಸ್. ಐಡೆಂಟಿಟಿ ತೋರ್ತಿದೆಯಾ ಇವಾಗ ಇಲ್ಲಿ ನೋಡಿ, ಇದು ಐಡೆಂಟಿಟಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಥೀಟಾ ಬದಲು ಎಕ್ಸ್ ಇದೆ. ಸೊ ಇದು 1 ಆಯಿತು. ಇಲ್ಲಿ ವಾಪಸ್ ಇದೆ ನೋಡಿ, ಇದು 1 ಆಯಿತು. ಸೊ ಉಳಿಯೋದೇನು ನಮ್ಮ ಹತ್ರ, ದಿಸ್ ಈಸ್ ಸೇಮ್ ಆ್ಯಸ್ 1 -
3 sin square x cos square x ಇಷ್ಟೇ ಉಳಿತು. ಸೊ ಇದು sin power 6x cos power 6x ಅನ್ನು ಈ ಥರ ಬರ್ಕೊಂಡ್ವಿ. ನೆಕ್ಸ್ಟ್ ಇದಕ್ಕೆ ಬರೋಣ ಆಯಿತಾ. sin power 4x ಪ್ಲಸ್ cos power 4x, sin power 4x ಪ್ಲಸ್ cos power 4x. ಇದನ್ನು ಪುನಃ ನೋಡಿ, ದಿಸ್ ಈಸ್ sin square x ಹೋಲ್ ಸ್ಕ್ವೇರ್ ಪ್ಲಸ್ cos square x ಹೋಲ್ ಸ್ಕ್ವೇರ್. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇಷ್ಟೆಲ್ಲ ಬರಲಿಕ್ಕೆ ಟೈಮ್ ಸಿಗಲ್ಲ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಾಲ್ವ್ ಆಗಿದೆ ಪ್ರಾಬ್ಲಮ್, ಸರಿನಾ, ಬಂದಾಯಿತು ಆನ್ಸರ್. ಇಲ್ಲಿಗ ಬೋರ್ಡ್ ಎಕ್ಸಾಮಿಗೆ ಬಂದರೆ ಅಂತ ಸಾಲ್ವ್ ಮಾಡ್ತಾ ಇದ್ದೇವೆ. ಓಕೆ, ಪುನಃ ನೋಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿದೆ. ಅಗೈನ್ ವಿ ನೋ ದ್ಯಾಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಪುನಃ ಇದು ಬೇಸಿಕ್ ಐಡೆಂಟಿಟೀಸ್ ಇದು, ಸರಿನಾ. ಸೊ ಇದನ್ನು ನಮಗೇನು ಬೇಕು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೇಕು. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಪುನಃ ಎ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್, ಬಿ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಅದನ್ನು ಸೇಮ್. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್, ದಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 2a that is sin square x b cos square x. ಪುನಃ ಇದು 1 ಆಗುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 1 ಮೈನಸ್ 2 sin square x cos square x. ಬೋರ್ಡಲ್ಲಿ ಅಕ್ಷರಗಳು ಚಿಕ್ಕದಾಗಿ ತೋರ್ತಿದೆ ಅಂದರೆ ಝೂಮ್ ಮಾಡಿ ಆಯಿತಾ. ಯೂಟ್ಯೂಬಲ್ಲಿ ಝೂಮಿಂಗ್ ಆಪ್ಷನ್ ಇದೆ, ನಿಮ್ಗೆ ಎಲ್ಲಿ ಬೇಕೋ ಆ ಸ್ಕ್ರೀನನ್ನು ಮಾತ್ರ ಝೂಮ್ ಮಾಡ್ಕೊಂಡು ನೋಡ್ಬೋದು. ಟೆಕ್ನಿಕ್. ಓಕೆ, ಜೆ ಇ ಕ್ಲಿಯರ್ ಮಾಡೋಕ್ಕೆ ಹೋಗ್ತಿದ್ದೀರ ನೀವು, ಸಿ ಇ ಟಿ ಕ್ಲಿಯರ್ ಮಾಡೋಕ್ಕೆ ಹೋಗ್ತೀರ, ಇಷ್ಟು ಬೇಸಿಕ್ ಗೊತ್ತಿಲ್ಲ ಅಂದರೆ ಹಿಂಗೆ, ಸರಿನಾ. ಯಾಕಂದ್ರೆ ನಮ್ಮದು ಲಿಮಿಟೆಡ್, ಇದು ಬೋರ್ಡ್ ಇಷ್ಟೇ ಇರೋದು, ಸ್ಕ್ರೀನ್ ಒಳಗೆ ಇರಬೇಕು ನಮ್ಮದು. ಏನೇ ಬರೆದ್ರು ಸ್ಕ್ರೀನಿಂದ ಹೊರಗಡೆ ಬರೆಯೋಕ್ಕಾಗಲ್ಲ. ಪಿಂಚ್ ಮಾಡಿ ಝೂಮ್ ಮಾಡಿ ಆಯಿತಾ. ಹೇಗೆ ಫೋಟೋ ಝೂಮ್ ಮಾಡ್ತಿರಲ್ಲ ಮೊಬೈಲಲ್ಲಿ, ಅದೇ ಥರ ಯೂಟ್ಯೂಬಲ್ಲೂ ಆಪ್ಷನ್ ಇದೆ, ಸ್ಕ್ರೀನನ್ನು ಝೂಮ್ ಮಾಡ್ಬೋದು. ಓಕೆ, ಎಸ್. ಸೊ ಫೈನಲಿ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ನಮ್ಗೆ ಗೊತ್ತಿದೆ ಈಗ 2 sin power 6x cos power 6x ಇದು ಬಂದಿದೆ ನಮಗೆ ವ್ಯಾಲ್ಯೂ. ಸೊ ಫೈನಲಿ ನೋಡಿ, ವಿ ವಿಲ್ ಗೋ ಟು ದ ಪ್ರಾಬ್ಲಮ್. ಸೊ 2 ಇಲ್ಲಿಂದ ಸೀದಾ ಇಲ್ಲಿಗೆ. ಓಕೆ, 2 sin power 6x cos power 6x ವಿಚ್ ಇಸ್ 1 ಮೈನಸ್ 3 sin square x cos square x, ಸರಿನಾ. ಆಮೇಲೆ ಮೈನಸ್ 3 sin power 4x cos power 4x ವ್ಯಾಲ್ಯೂ ಬಂದಿದೆ ನಮಗೆ, ದಟ್ ಈಸ್ 1 ಮೈನಸ್ 2 sin square x cos square x, ಆಮೇಲೆ ಪ್ಲಸ್ 1 ಈಕ್ವಲ್ ಟು 0. ಇದನ್ನು ಪ್ರೂವ್ ಮಾಡಲಿಕ್ಕೆ 0 ಬಂದಿಲ್ಲ ಇನ್ನು, ಆಯಿತಾ. ಪ್ಲಸ್ 1 0 ಬರುತ್ತಾ ನೋಡ್ಬೇಕು, ಅದೇ ಅಲ್ವ ಕೆಲಸ. ವಿಚ್ ಈಸ್ ಇಲ್ಲಿಗೆ ನೋಡಿ 2 ನೆಕ್ಸ್ಟ್ ನೋಡಿ 2 ಇಂಟು ಮೈನಸ್ 3 ವಿಚ್ ಈಸ್ ಮೈನಸ್ 6 sin square x cos square x, ಆಮೇಲೆ ಇದು ಮೈನಸ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, 3 ಇಂಟು 2 6 sin square x cos square x, ಆಯಿತಾ. ಆಮೇಲೆ ಪ್ಲಸ್ 1 ಇಲ್ಲಿಗೆ, ಇಲ್ಲಿ ನೋಡಿ ಮೈನಸ್ 6 sin square x cos square x ಪ್ಲಸ್ 6 sin square x cos square x ಕ್ಯಾನ್ಸಲ್ ಆಯಿತು. ಉಳಿಯೋದೇನಲ್ಲ ನೋಡಿ 2 ಮೈನಸ್ 3 ಪ್ಲಸ್ 1. ಸೊ 2 ಪ್ಲಸ್ 1 3 ಮೈನಸ್ 3 0. ಹೆನ್ಸ್ ಇಟ್ ಈಸ್ ಪ್ರೂವ್. ಓಕೆ, ತುಂಬ ಡೆಡ್ ಈಸಿ ಪ್ರಾಬ್ಲಮ್ ಇದು, ಬಟ್ ಸ್ವಲ್ಪ ಬರ್ಕೊಂಡು ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಲ್ವಾ. ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ, ಕಾಂಪಿಟೇಟಿವ್ ಎಕ್ಸಾಮಿಗೆ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಂದಿತ್ತು, ಬಂದರೆ ಚಾನ್ಸ್ ಅಂತ ಹೇಳಿದ್ನಲ್ವ, ಬಂಪರ್ ಲಾಟ್ರಿ ಆದಿನ ಈ ಥರದ್ದೆಲ್ಲರೂ ಪ್ರಾಬ್ಲಮ್ ಬಂದರೆ, ಆಯಿತಾ. ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ, ಸ್ಕ್ರೀನನ್ನು ಪಾಸ್ ಮಾಡ್ಕೊಳ್ಳಿ. ಸೊ ಒಂದು ಪ್ರಾಬ್ಲಮ್ ಬರ್ತಾಯಿದೆಯಲ್ವ, ಇದನ್ನು ಬರೀರಿ ಫಸ್ಟ್ ಬುಕ್ಕಲ್ಲಿ, ಸಾಲ್ವ್ ಮಾಡಿ. ತುಂಬ ಸಿಂಪಲ್ ಇದೆ. ಪ್ರೂವ್ ದ್ಯಾಟ್ ಈಕ್ವಲ್ ಟು ಫೈನಲಿ ನೋಡಿ 13 ಅಂತ ಹೇಳ್ತಾ ಇದ್ದಾರೆ. ಇದೇ ಟೆಕ್ನಿಕನ್ನು ನೀವು ಸಿ ಇ ಟಿಯಲ್ಲೆಲ್ಲ ಬಂದರೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿ 2 ಪ್ರಾಬ್ಲಮ್ಸ್ ಇದೆ, ಇದರಲ್ಲಿ ಒಂದು ನಾನು ಸಾಲ್ವ್ ಮಾಡ್ತೀನಿ. ಯಾಕಂದ್ರೆ ನೋಡ್ಲಿಕ್ಕೆ ಸೇಮ್ ಇದೆಯಲ್ವ, ಸೈನೇ ಬದಲು ಕಾಸ್ ಇದೆ, ಇಲ್ಲಿ ಎಕ್ಸ್ ಇದೆ, ಅಲ್ಲಿ ಎ ಇದೆ ಅಷ್ಟೇ. ಆ್ಯಂಗಲನ್ನು ಯಾವುದೇ ಥರ ಡಿನೋಟ್ ಮಾಡ್ಬೋದು, ತೀಟಾ, ಎಕ್ಸು, ಎ ಬಿ ಸಿ ಡಿ, ಇಲ್ಲ ನಿಮ್ಮ ಹೆಸರು ಹಾಕ್ಕೊಳ್ಬೋದು ಒಳಗಡೆ. ಆಯಿತು, ನಿಮ್ಮ ಹೆಸರು ನಿಮ್ಗೆ ಇಷ್ಟ ಅಂತಿದ್ರೆ ಒಳಗಡೆ ನಿಮ್ಮ ಹೆಸರು ಹಾಕ್ಕೊಳ್ಬೋದು.
ಬಟ್ ಅದು ಬೇರೆಯವರಿಗೂ ಅರ್ಥ ಆಗೋಂಗಿರಬೇಕು. ಸೊ ಅಲ್ಲಿ ತನಕ ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ನೋಡಿ 1 + sin x / 1 - sin x ಇದರ ಹೋಲ್ ರೂಟ್ ಇದೆ, secant x + tan x ಕೊಟ್ಟಿದ್ದಾರೆ, ಇಲ್ಲಿ cosec a + cot a ಕೊಟ್ಟಿದ್ದಾರೆ. ಹಾಗಾಗಿ ಆಲ್ಮೋಸ್ಟ್ ಸಿಮಿಲರ್ ಪ್ರಾಬ್ಲಮ್ಸ್ ಇದೆ. ಒಂದು ನಾನು ಸಾಲ್ವ್ ಮಾಡ್ತೀನಿ, ಒಂದು ನಿಮಗೆ. ಓಕೆ, ನೌ ಒಬ್ಸರ್ವ್ ಹಿಯರ್. ನಾನು ಆವಾಗಲೇ ಹೇಳಿದೆ ನಿಮಗೆ 1 + ಸಮ್ ಫಂಕ್ಷನ್ ಇದೆ ಅಥವಾ 1 - ಸಮ್ ಫಂಕ್ಷನ್ ಇದೆ. ಈ ಥರ ಇದ್ದಾಗ ಫಸ್ಟ್ ನಿಮ್ಮ ತಲೆಗೆ ಬರಬೇಕೇನು ಗೊತ್ತಾ? ಈಗ 1 + sin x ಇದ್ದರೆ ಅದಕ್ಕೆ 1 - sin x ಇಂದ ಮಲ್ಟಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. 1 + tan θ ಇದ್ದರೆ 1 - tan θ ಇಂದ ಮಲ್ಟಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. 1 + secant θ ಇದ್ದರೆ 1 - secant θ ಹೆಂಗಿದೆಯೋ ಅಲ್ವಾ, ಅದನ್ನು ಮಲ್ಟಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ನಿಮ್ಗೆ ಏನಾದ್ರು ಒಂದು ಸೊಲ್ಯೂಷನ್ ಬರುತ್ತೆ ಇಂಥ ಕೇಸಸಲ್ಲಿ. ಸೊ ಲೆಟ್ಸ್ ಡೂ ದ್ಯಾಟ್. ಫಸ್ಟ್ ಏನಾಗುತ್ತೆ ನೋಡೋಣ, ಆಮೇಲೆ ಗೊತ್ತಾಗುತ್ತಲ್ವ. ಸೊ ರೂಟ್ ಆಫ್ 1 + sin x ಡಿವೈಡೆಡ್ ಬೈ 1 - sin x ಇದೆ. ಈಗ ಬೋತ್ ನ್ಯೂಮಿನೇಟರ್ ಡಿನಾಮಿನೇಟ್ರಿಗೆ 1 - sin x ಇಂದ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡೋಣ. ಓಕೆ, ಅಂದರೆ ಒಂದು ನ್ಯೂಮಿನೇಟ್ರಿಗೆ ಒಂದು ಡಿನಾಮಿನೇಟ್ರಿ ಮಾಡ್ಬೇಕಾದ್ರೆ ಹಂಗೆ ಮಾಡಬೇಕಲ್ಲ, ಇಲ್ಲಾಂದರೆ ವ್ಯಾಲಿಡ್ ಆಗಲ್ಲ ಅದು. ಸೊ ಇಫ್ ಐ ಡೂ ದಿಸ್, ಓಕೆ, ಇಲ್ಲೇನಾಗುತ್ತೆ, ಸಾರಿ 1 + sin x ಡಿನಾಮಿನೇಟ್ರಲ್ಲಿ ಏನಿದೆಯಲ್ಲ ಅದನ್ನು ತೆಗಿಬೇಕು ನಾವು. ಇಸ್ ದಟ್ ಕ್ಲಿಯರ್? ಸಿಂಪಲ್. ಸೊ ಈ ಥರ ಮಾಡಿದಾಗ ನೋಡಿ ವೆರಿ ಸಿಂಪಲ್ ಆಗಿಬಿಡುತ್ತೆ. ಈಗ 1 + sin x × 1 - sin x, what is going to give 1 + sin x × 1 - sin x? a - b × a + b, which is a² - b². ಸೊ ಕೆಳಗಡೆ 1² 1 ಆಮೇಲೆ sin² x ಆಯಿತು ಕೆಳಗಡೆ. ಮೇಲೆ ಏನಾಯಿತು? 1 + sin x × 1 + sin x is 1 + sin x ಹೋಲ್ ಸ್ಕ್ವೇರ್ ಆಯಿತು. ಇದಕ್ಕೆ ರೂಟ್ ಇದೆ. Now observe here, do we have any identity as 1 - sin² x? ಆವಾಗ ಬರ್ಕೊಂಡ್ರಲ್ಲ, ನೋಡ್ಕೊಳ್ಳಿ ಒಂದು ಸಲ. We know that sin² x + cos² x = 1 or 1 - sin² x is cos² x. ಐಡೆಂಟಿಟಿ ಸರಿನಾ? ನೋಡಿ, sin² x + cos² x, ಇದು ನಾನು ಈ ಸಲ ಬರಿತಾ ಇದ್ದೀನಿ, ಪ್ರತಿ ಸಲ ಬರೀತಾರೆ ಇರ್ಬೋದು. ಓಕೆ, ಪ್ರತಿ ಸಲ ಬರೆಯೋ ಥರ ಇರಬಾರ್ದು. ಸೊ ಈಗ ನೋಡಿ 1 - sin² x ಅಲ್ವಾ. ಸೊ ಇದನ್ನು ಆ ಕಡೆ ತಗೊಂಡೋಗಿ 1 - sin² x ಏನಾಗುತ್ತೆ? ಉಳಿಯೋದೇನು? cos² x. ಇದು ಡೈರೆಕ್ಟ್ ಐಡೆಂಟಿಟಿನೇ ಇದೆ, ಬೇರೆ ಫಾರ್ಮಲ್ ಇದೆ ಅಷ್ಟೇ. ಇದನ್ನು ಐಡೆಂಟಿಫೈ ಮಾಡೋಕ್ಕೆ ಗೊತ್ತಿರ್ಬೇಕು ನಿಮಗೆ. ಇರೋದೇ 3 ಐಡೆಂಟಿಟಿ, ಅಲ್ಲಿ 3 ಐಡೆಂಟಿಟಿಯಲ್ಲಿ 1 ಇದೆ, ಅರ್ಥ ಮಾಡ್ಕೊಳ್ಳಿ. sin² x + cos² x = 1, 1 + tan² x = secant² x, 1 + cot² x = cosecant² x, ಎಲ್ಲದರಲ್ಲೂ 1 ಇದೆ. ಆಯಿತಾ? ಹಾಗಾಗಿ 1ಅನ್ನು ಆ ಕಡೆ ಈ ಕಡೆ ಎಲ್ಲ ತಗೊಂಡು ಹೋಗೋ ಚಾನ್ಸಸ್ ಇದೆ ನಮ್ಮ ಹತ್ರ, 3 ಐಡೆಂಟಿಟೀಸಲ್ಲೂ ಇದೆ. ಹಾಗಾಗಿ ಈ ಥರ ಬಂದಾಗ 1 - ಸಮಥಿಂಗ್ 1 + ಸಮಥಿಂಗ್ ಈ ಥರ ಎಲ್ಲ ಬಂದಾಗ ಟ್ರೈ ಮಾಡಿ ಐಡೆಂಟಿಟಿನ ಆಚೀಚೆ ಮಾಡೋಕ್ಕಾಗತ್ತಾ ನೋಡಿ, ಅಷ್ಟೇ ನಿಮ್ಮ ಕೆಲಸ. ಸೊ ಇದೇನಾಯಿತು? ದಿಸ್ ಡಿನಾಮಿನೇಟರ್ ನೌ ಬಿಕಮ್ಸ್ cos² x. ಮೇಲ್ಗಡೆ 1 + sin² x 1 + sin x ಹೋಲ್ ಸ್ಕ್ವೇರ್. ಸರಿನಾ? ಈಗ ಇದರ ರೂಟ್ ಸಿಲ್ ನೋಡಿ, 1 + sin x ದ ಹೋಲ್ ಸ್ಕ್ವೇರ್ ಅದರ ರೂಟ್. ಸೊ ಸ್ಕ್ವೇರ್ ಆ್ಯಂಡ್ ರೂಟ್ ಕ್ಯಾನ್ಸಲ್ಸ್. ಸೊ ನಮ್ಮ ಹತ್ರ ಉಳಿಯೋದೇನು? 1 + sin x ಮಾತ್ರ. ಕೆಳಗಡೆ cos² x ಅದರ ರೂಟ್. ಪುನಃ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ನಮ್ಮ ಹತ್ರ ಉಳಿಯೋದು cos x ಮಾತ್ರ. ಇಲ್ಲಿಗೆ ಬಂದ್ವಿ. ಈಗ ದಿಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್, ಈಗ ನೋಡಿ ಇದನ್ನು ಸಪ್ರೇಟ್ ಮಾಡೋಣ. ಆಯಿತಾ? 2 ಟರ್ಮ್ಸ್ ಇದೆಯಲ್ಲ, ಸೊ 2 ಟರ್ಮಿಗೆ cos x ಇಂದ ಡಿವೈಡ್ ಮಾಡಿ ಸಪ್ರೇಟ್ ಮಾಡೋಣ. ಸೊ ಯು ಗೆಟ್ 1 / cos x ಪ್ಲಸ್ sin x / cos x. cos x. What is 1 / cos x? 1 / cos x, reciprocal of cos x, which is secant x, plus what is this? sin x / cos x formula, which is tan x. ಇದನ್ನಲ್ಲ ಪ್ರೂವ್ ಮಾಡಲಿಕ್ಕಿರೋದು. ಪ್ರೂವ್ ದ್ಯಾಟ್ secant x + tan x. ಮುಗೀತು, ಇಷ್ಟೇ ಈಸಿ. ಓಕೆ, ತುಂಬ ಈಸಿ, ಡೆಡ್ ಈಸಿ ಪ್ರಾಬ್ಲಮ್ಸ್ ಇದೆಲ್ಲ. ಬೇಸಿಕ್ಸ್ ಯಾಕೆ ಇದೆಲ್ಲ ಸಾಲ್ವ್ ಮಾಡ್ತಾಯಿದ್ದೀನಿ? ಬೇಸಿಕ್ಸಿಂದಲೇ ಸ್ಟಾರ್ಟ್ ಮಾಡೋಣ ಅಂತ, ಸರಿ ಅಲ್ವಾ? ಸೀದಾ ಹೋಗಿ 10ನೇ ಮೆಟ್ಲಿಗೆ ಜಂಪ್ ಮಾಡೋದಕ್ಕಿಂತ ಒಂದೊಂದೇ ಮೆಟ್ಲು ಹತ್ತ ಹೋಗೋಣ ಅಂತೇಳಿ ಇದು ಸಾಲ್ವ್ ಮಾಡ್ತಾಯಿದ್ದೀನಿ. ಇದನ್ನು ಸಾಲ್ವ್ ಮಾಡೋ ಜವಾಬ್ದಾರಿ ನಿಮ್ಮದು. ಓಕೆ, ಡನ್. ಓಕೆ, ಇವತ್ತಿಗೊಂದು ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇದನ್ನು
ಇನ್ನೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಆಯಿತಾ, ಹೆದರಬೇಡಿ. ತುಂಬ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಎಷ್ಟು ಬೇಕಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಆಯಿತಾ. ಬಟ್ಟು ಇನ್ನೊಂದು ನೆನ್ಪಿಟ್ಕೊಳ್ಳಿ ಆಯಿತಾ, ತುಂಬ ಜನ ಅಂದ್ಕೊಳ್ಳೋದು ಒಂದು ಮಿಸ್ಕನ್ಸೆಪ್ಷನ್ ಇದೆ. ಏನಂದರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಜಾಸ್ತಿ ಈಸಿ ಆಗುತ್ತೆ ಅಂತೇಳಿ. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ಖಂಡಿತಕ್ಕೂ ಹೆಲ್ಪ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಯು ಶುಡ್ ನಾಟ್ ಸಾಲ್ವ್ ಮೋರ್ ನಂಬರ್ ಆಫ್ ಪ್ರಾಬ್ಲಮ್ಸ್, ಯು ಶುಡ್ ಸಾಲ್ವ್ ಮೋರ್ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಆಯಿತಾ. ಇದನ್ನು ಅರ್ಥ ಮಾಡ್ಕೊಳ್ಳಿ, ತುಂಬ ಡಿಫ್ರೆನ್ಸ್ ಇದೆ. ಈಗ ಒಂದು 20 ಪ್ರಾಬ್ಲಮ್ ಇದೆ, ಎಲ್ಲ ಪ್ರಾಬ್ಲಮಲ್ಲೂ ಸೈನ್ಸ್ ಕ್ವಾಂಟಿಟಿ ಪ್ಲಸ್ ಕಾಸ್ ಕ್ವಾಂಟಿಟಿ = 1 ಐಡೆಂಟಿಟಿನೇ ಯೂಸ್ ಆಗ್ತಾಯಿದೆ ಅಂದ್ಕೊಳ್ಳಿ. ಅಂಥದ್ದೊಂದು 20 ಅಲ್ಲ 50 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಿ. ಈಗ ನಿಮ್ಗೆ ಏನಾದ್ರು ಇಂಪ್ರೂವ್ ಆಯಿತಾ ಅಥವಾ ಏನಾರು ಒಂದು ಇಂಟೆಲೆಕ್ಚುವಲ್ ನಾಲೆಜ್ ಇಂಪ್ರೂವ್ ಆಯಿತಾ? ಇಲ್ಲ. ಎಲ್ಲ ಒಂದೇ ಥರ ಫಾರ್ಮುಲಾ, ಎಲ್ಲ ಒಂದೇ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಕೂತ್ಕೊಂಡ್ರಿ ನೀವು. ಎಕ್ಸಾಮಲ್ಲಿ ಟ್ಯಾನ್ ಟೀಟಾ ಕಾಟ್ ಟೀಟಾ ಮೇಲೆ ಪ್ರಾಬ್ಲಮ್ ಬಂದಾಗ ಗಡ ಕೈ ಅಲ್ಲಾಡುತ್ತೆ. ಯಾಕಂದರೆ ನೀವು ಸಾಲ್ವ್ ಮಾಡಿದ ಸೈನ್ಸ್ ಕ್ವಾಂಟಿಟಾ ಕಾಸ್ ಕ್ವಾಂಟಿಟಾ ಮಾತ್ರ. ಓಕೆ, ಈ ಥರ ಆಗಬಾರ್ದು. ಸೊ ದೇರ್ಫೋರ್ ರಿಮೆಂಬರ್, ಇಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ಸಾಲ್ವ್ ಮೋರ್ ನಂಬರ್ ಆಫ್ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಆಯಿತಾ. ಬೇರೆ ಬೇರೆ ವೆರೈಟಿದು ಎಷ್ಟು ಬೇಕಾದ್ರೂ ಸಾಲ್ವ್ ಮಾಡಿ. ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಂಗೆ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಒಂದು ಹೋಲ್ಡ್ ಸಿಗುತ್ತೆ ಆಯಿತಾ. ಒಂದೇ ಥರದ ಪ್ರಾಬ್ಲಮ್, ಈಗ ಕೆಲವೊಂದು ದಪ್ಪ ಬುಕ್ ಸಿಗುತ್ತೆ ಮಾರ್ಕೆಟಲ್ಲಿ. ತುಂಬ ಜನ ಅಂದ್ಕೊಳ್ಳೋದು ಏನಂದರೆ ಇದರಲ್ಲಿ ಸಖತ್ತು ನಾಲೆಜ್ ಇದೆ, ಇಷ್ಟು ದಪ್ಪ ಇದೆ ಬುಕ್ ಅಂತೇಳಿ. ಆ ಥರ ಬುಕ್ ಎಲ್ಲ ತಗೊಳಕ್ಕೆ ಹೋಗಬೇಡಿ ಆಯಿತಾ. ನೀವು ನೋಡಿ, ಬೆಸ್ಟ್ ಬುಕ್ಸ್ ಇದೆಯಲ್ಲ ಮಾರ್ಕೆಟಲ್ಲಿ, ಬೆಸ್ಟ್ ಬುಕ್ಸ್ ಆರ್ ಆಲ್ವೇಸ್ ಥಿನ್, ಎಕ್ಸೆಪ್ಟ್ ಆಫ್ ಸಮ್ ಈ ರೆಫರೆನ್ಸ್ ಬುಕ್ಸ್ ಅಂತ ಇರುತ್ತೆ, ದೊಡ್ಡ ರೆಫರೆನ್ಸ್ ಬುಕ್ಸ್. ಫಾರ್ ಎಕ್ಸಾಂಪಲ್, ಈಗ ಫಿಸಿಕ್ಸಲ್ಲಿ ಹ್ಯಾಲಿಡೇ ರೆಸ್ನಿಕ್ ಬುಕ್ ಇದೆ, ಅಂದರೆ ಅವರ ಕಾನ್ಸೆಪ್ಟ್ಸ್ ಫಂಡಮೆಂಟಲ್ಸ್ ಆಫ್ ಫಿಸಿಕ್ಸ್ ಅಂತ ಒಂದು ಬುಕ್ ಬರೆದಿದ್ದಾರೆ ಅವರು. ಹ್ಯಾಲಿಡೇ ಮತ್ತು ರೆಸ್ನಿಕ್ ಅಂತ ಆಥರ್ಸ್ ಆಯಿತಾ. ಅವ್ರ ಬುಕ್ ದಪ್ಪ ಇದೆ, ಇಷ್ಟು ದಪ್ಪ ಇದೆ, ಅದು ರೆಫರೆನ್ಸ್ ಬುಕ್ ಅದಾಯಿತಾ. ಈಗ ಸ್ಟೂಡೆಂಟಾಗಿ ನೀವು ಅದನ್ನು ಓದ್ತಾ ಕೂತ್ಕೊಂಡ್ರೆ ನಿಮ್ಮ ಬರೀ 2 ವರ್ಷ ಫಿಸಿಕ್ಸಿಗೆ ಬೇಕಾಗುತ್ತೆ. ಇನ್ನು ಕೆಮಿಸ್ಟ್ರಿ ಮ್ಯಾಥ್ಸ್ ಎಲ್ಲಿಂದ ಮಾಡೋಣ? ಇನ್ನು ನೀವು ನೀಟಿಗೆ ಪ್ರಿಪೇರ್ ಮಾಡ್ತಿದ್ರೆ ಬಯಾಲಜಿನ ಎಲ್ಲಿಂದ ಮಾಡೋಣ? ಸರಿನಾ? ಸೊ ಅಂಥ ಬುಕ್ಕೆಲ್ಲ ರೆಫರ್ ಮಾಡಲಿಕ್ಕಿಲ್ಲ, ನೀವು ರೆಫರ್ ಮಾಡಲಿಕ್ಕಿಲ್ಲ. ನಾವು ಈಗ ನಮ್ಮ ಹತ್ರ ಟೈಮ್ ಇದೆ, ನೀವಿಲ್ಲ ಅಂದರೆ ನೆಕ್ಸ್ಟ್ ಬ್ಯಾಚ್ ಬರ್ತಾರೆ ಸ್ಟೂಡೆಂಟ್ಸ್, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲ ಅಂದರೆ 10 ವರ್ಷ ಬಿಟ್ಟು ಇನ್ನೊಂದು ಬ್ಯಾಚಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಹಾಗಾಗಿ ಇಟ್ಸ್ ಆಲ್ ಗುಡ್ ಫಾರ್ ದ ಲೆಕ್ಚರರ್ಸ್. ಬಟ್ ನಿಮಗೆ ಎಷ್ಟು ಥಿನ್ ಇರುತ್ತೆ, ಈಗ ನೋಡಿ HC ವರ್ಮಾ ಅವರದ್ದು ಕಾನ್ಸೆಪ್ಟ್ಸ್ ಆಫ್ ಫಿಸಿಕ್ಸ್ ಅಂತಿದೆ, ತುಂಬ ಥಿನ್ ಬುಕ್. ಹಾಗೆ ಇದ್ರ ಮೇಲೆ ಒಂದು ವೀಡಿಯೋ ಮಾಡ್ತೀನಿ ಫ್ಯೂಚರಲ್ಲಿ ಆಯಿತಾ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ವಿಚ್ ಬುಕ್ಸ್ ಆರ್ ಗುಡ್ ರೆಫರೆನ್ಸ್ ಬುಕ್ಸ್ ಅಂತ ಮಾಡಬೇಕೆ ಹೇಳಿ, ಕಮೆಂಟಲ್ಲಿ ಹೇಳಿ ಆಯಿತಾ. ನಿಮ್ಮ ರೆಸ್ಪಾನ್ಸ್ ನೋಡಿ ನಾನು ವೀಡಿಯೋ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತೀನಿ ಆಯಿತಾ. ಸುಮ್ಮನೆ ಇಲ್ಲ ಅಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಎಸ್, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಅದರ ನಂತರ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಮಾಡ್ತೀನಿ. ಈ ವಿಡಿಯೋಗೆ ಇಷ್ಟು ಸಾಕು ಅಂತೇಳಿ. ಸೊ ಇದೊಂಥರ ವಿಚಿತ್ರ ಪ್ರಾಬ್ಲಮ್ ಇದೆ ಆಯಿತಾ. ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ -1 ಟ್ಯಾನ್ ಟೀಟಾ ಮೈನಸ್ ಸೆಕ್ ಟೀಟಾ +1 = ಪ್ರೂವ್ ಮಾಡಬೇಕು ಅಂತ. ಸೊ ಇಂಥದ್ದೆಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂತು ಅಂದ್ಕೊಳ್ಳಿ. ಇಂಥದ್ದೆಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಾಗ 4 ಆಪ್ಷನ್ ಇರುತ್ತೆ ನಿಮಗೆ. ಆಲ್ವೇಸ್ ಇಟ್ಸ್ ಬೆಟರ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲೂ ಸಬ್ಸ್ಟಿಟ್ಯೂಟ್ ಮಾಡಿ, 4 ಆಪ್ಷನ್ಸಲ್ಲೂ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ್ದಾದ್ರು ಒಂದು ಆಪ್ಷನ್ ಮಾತ್ರ ಸರಿ ಬರುತ್ತೆ ನಿಮಗೆ, ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ಆಯ್ತು. ಇಲ್ಲ ಸೆಕ್ ಟೀಟಾ ಇದೆ, ಟ್ಯಾನ್ ಟೀಟಾ ಇದೆ, 45 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲ 30 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿ, 60 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿ. ಬಿಕಾಸ್ ಸೆಕ್ 60 is 2, ಸರಿನಾ, ಟ್ಯಾನ್ 60 is √3. ಎಲ್ಲೋ ಒಂದು ಕಡೆ ಹೋಗಿ ಸಾಲ್ವ್ ಆಗುತ್ತೆ ಇದು. ಬಿಕಾಸ್ 2 - 1 ಆಯಿತು ಇಲ್ಲಿ. ಸೆಕ್ ಟೀಟಾ 2 ಅಲ್ವಾ, 2 - 1 ವಿಚ್ ಈಸ್ 1. ಸೊ ಇಲ್ಲಿ √3 + 1, ಕೆಳಗಡೆ √3, ಇಲ್ಲಿ -2 + 1 ಈಸ್ √3 - 1. ಸೊ √3 + 1 √3 - 1 ಬರುತ್ತೆ ನಿಮಗೆ ಆನ್ಸರ್, ಸರಿನಾ. ಅದನ್ನು ಬೇಕಾದ್ರೆ ನೀವು ಕೆಳಗಡೆ √3 - 1 ಇದ್ದಾಗ ಮಲ್ಟಿಪ್ಲೈ ಮಾಡಿ, √3 + 1 ಮಲ್ಟಿಪ್ಲೈ ಮಾಡಿ, ಇನ್ನೂ ಸಿಂಪಲ್ ಆಗುತ್ತೆ. 4 ಆಪ್ಷನ್ಸಲ್ಲೂ ಸಹ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಅಷ್ಟೇ ಬರುತ್ತಾ ನೋಡಿ, ಅರ್ಥ ಆಯ್ತಾ. ಸೊ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬಂದಾಗ ಆ ಥರ, ದಟ್ ಈಸ್ ಅ ಬೆಟರ್ ಅಪ್ರೋಚ್. ಸಾಲ್ವ್ ಮಾಡ್ತಾ ಕೂತ್ಕೊಳ್ಳೋಕೆ ಟೈಮ್ ಯಾರ ಹತ್ರ ಇದೆ? ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬರೀತಾ ಹೋದರೆ ಇರೋದು 1 ನಿಮಿಷ CETಯಲ್ಲಿ, ಅಷ್ಟರೊಳಗೆ ನೀವು ಸಾಲ್ವ್ ಮಾಡಬೇಕು. ಸೊ ಆಲ್ವೇಸ್ ಯು ಹ್ಯಾವ್ ಟು ಗೋ ಫಾರ್ ವ್ಯಾಲ್ಯೂಸ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಓಕೆ, ಇಲ್ಲಿ ಈಗ ಸಾಲ್ವ್ ಮಾಡೋದು ನೋಡಿ, ವಿ ಕ್ಯಾನ್ ಸಾಲ್ವ್ ಇಟ್ ದಿಸ್ ವೇ. ಸೊ ಟ್ಯಾನ್ ಟೀಟಾ ಪ್ಲಸ್ ಸೆಕ್ ಟೀಟಾ, ಇದನ್ನು ಬೇಕಾದ್ರೆ ಡಿನಾಮಿನೇಟಿವ್ ತಗೊಂಡೋಗ್ಬೋದು. ಜಸ್ಟ್ ಒಂದು ಸೆಕ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಬರ್ಕೊಂಡ್ರೆ ಡಿನಾಮಿನೇಟರ್ ಹೋಗ್ಬೇಕಾದ್ರೆ ಸೆಕ್ ಟೀಟಾ ಮೈನಸ್ ಟ್ಯಾನ್ ಟೀಟಾ ಆಗುತ್ತೆ. ಬಟ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಇನ್ನೂ ಕಾಂಪ್ಲೆಕ್ಸ್ ಆಗುತ್ತೆ, ಬೆಟರ್ ಸಾಲ್ವ್ ಆಗಲ್ಲ. ಸೊ ನಾವು ಹಿಯರ್ ವಿ ಹ್ಯಾವ್ ಟು ರೈಟ್ ಇಟ್ ಆ್ಯಸ್, ಇಲ್ಲಿ 1 ಅಂತ ಇದೆ. ಯು ನೋ ದ್ಯಾಟ್ 1 + tan square theta is equal to secant square theta, or 1 = secant square theta minus tan square theta, ಸರಿ ಅಲ್ವಾ? ಫಾರ್ಮುಲಾ ನೋಡಿ, 1 + tan square theta is equal to secant square theta, or secant square theta minus tan square theta is equal to 1.
ಸೊ ಈ ಒನ್ನನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಎಲ್ಲ ಕಡೆ ಸೀಕೆಂಟ್ ಟ್ಯಾನೇ ಇದೆಯಲ್ವ, ಹಾಗಾಗಿ ಒನ್ನನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಯು ಗೆಟ್ ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ. ಓಕೆ, then denominator is tan theta minus secant theta plus 1. ಇಲ್ಲಿ ನೋಡೋಣ, ಬೇಕಿದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ ಆಮೇಲೆ, ಆಯಿತಾ. ನಾವು ದಿಸ್ ಇಸ್ ಸೇಮ್ ಆ್ಯಸ್ ಟ್ಯಾನ್ ಟೀಟಾ ಸೀಕೆಂಟ್ ಟೀಟಾನ ಹಿಂಗೆ ಬರೆಯೋಣ, ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾನೇ ಬರೆಯೋಣ. ಮೈನಸ್ ಸೀಕೆಂಟ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ into secant theta minus tan theta whole divided by tan theta minus secant theta plus 1. ಸೊ ನೋಡಿ, ಈ ಎರಡು ಟರ್ಮಲ್ಲಿ ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಕಾಮನ್ ಇದೆ. ಸೊ ಅದನ್ನು ಹೊರಗೆ ಹಾಕೋಣ. ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಕಾಮನ್ ಹೊರಗೆ ತೆಗೆದ್ರೆ ನಮ್ಮ ಹತ್ರ ಏನು ಉಳಿಯುತ್ತೆ? ಇಲ್ಲಿ 1 ಉಳಿತು. 1 ಮೈನಸ್ ಸೀಕೆಂಟ್ ಟೀಟಾ ಮೈನಸ್ ಆಫ್ ಮೈನಸ್ ಪ್ಲಸ್ ಟ್ಯಾನ್ ಟೀಟಾ ಡಿವೈಡೆಡ್ ಬೈ ಕೆಳಗಡೆದು ಟರ್ಮ್ಸ್ ಎಲ್ಲ ನೋಡಿ, 1 ಪಾಸಿಟಿವ್ ಇದೆ, 1 ಸೀಕೆಂಟ್ ಟೀಟಾ ನೆಗೆಟಿವ್ ಇದೆ, ಮೈನಸ್ ಸೀಕೆಂಟ್ ಟೀಟಾ ಇದೆ, ಆ್ಯಂಡ್ ಟ್ಯಾನ್ ಟೀಟಾ ಪಾಸಿಟಿವ್ ಇದೆ, ಸರಿ ಅಲ್ವಾ? ಸೊ ನೋಡಿ, ಇದೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ನಮ್ಮ ಹತ್ರ ಉಳಿಯೋದು ಇದು ಮಾತ್ರ. So now it is same as secant theta is 1 by cos theta plus sin theta by cos theta. So cos theta common denominator. So ಕೆಳಗಡೆ cos theta ಇಟ್ಟು ಮೇಲೆ 1 plus sin theta ಸಿಗುತ್ತೆ. ಅದೇ ಪ್ರೂವ್ ಮಾಡಲಿಕ್ಕೆ ಇರೋದು, ತುಂಬ ಈಸಿ. ಇದೆಲ್ಲ ಐಡೆಂಟಿಟೀಸ್ ಯೂಸ್ ಮಾಡ್ತಾಯಿದ್ವಿ, ಬೇಸಿಕ್ ಐಡೆಂಟಿಟೀಸ್ ನಮ್ಮ ಲೋವರ್ ಕ್ಲಾಸಸಲ್ಲಿ, ಹೈಸ್ಕೂಲಲ್ಲೆಲ್ಲ ನಾವು ಮಾಡ್ತಿದ್ವಲ್ಲ ಅದೇ ಥರ. ಬಟ್ ಒಂದೇ ಒಂದಂದರೆ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ ಅಷ್ಟೇ ಮಧ್ಯದಲ್ಲಿ. ಉಳಿದದ್ದೆಲ್ಲ ನೋಡಿ, ಆವಾಗ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಬಂತು, ಆಮೇಲೆ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬಂತು. ಸೊ ಇದೇ ಥರ. ಸೊ ಇನ್ನೊಂದು ಹೋಮ್ವರ್ಕ್ ತಗೊಳ್ಳಿ, ಇದೇ ಥರದೈತೆ, ಎಕ್ಸಾಕ್ಟ್ಲಿ ಇದೇ ಥರ ಇದೆ. ಸ್ಕ್ರೀನ್ ಮೇಲೆ ಬರ್ತಿದೆಯಲ್ಲ ಪ್ರಾಬ್ಲಮ್. ಸೊ ಅದನ್ನು ಹೋಮ್ವರ್ಕ್ ಅಂತ ತಗೊಳ್ಳಿ, ಸ್ಕ್ರೀನ್ ಪಾಸ್ ಮಾಡಿ ಬರ್ಕೊಳ್ಳಿ ಬುಕ್ಕಲ್ಲಿ. ಇದೇ ಥರ ಸಾಲ್ವ್ ಮಾಡೋಕ್ಕಾಗತ್ತೆ ನೋಡಿ, ಪ್ರೂವ್ ದ್ಯಾಟ್ ಅಂತಲೇ ಇದೆ. ಸೊ ಎಸ್, ಇವತ್ತಿನ ಕ್ಲಾಸ್ ಇಷ್ಟು ಸಾಕು. ಬೇಸಿಕ್ಸ್ ಹೇಳಿದ್ದೀನಿ, ಒಂದೊಂದೇ ಸ್ಟೆಪ್ ಮುಂದೆ ಹೋಗ್ತಾ ಹೋಗೋಣ, ಆಯಿತಾ? ಒಂದೇ ದಿನ ಅರ್ಜೆಂಟ್ ಮಾಡೋಣ, ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಸೊ ಎಸ್, ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಅಂತ ಹೇಳ್ತಾನೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.